ಭಾರತಿ, ದಿನಾಲು ಊಟ ಮಾಡದೆ ಹೀಗೆ ದುಃಖಿಸುತ್ತಾ ಕುಳಿತರೆ ಸತ್ತು ಹೋದ ನಿನ್ನ ಗಂಡ ಮರಳಿ ಬರಬಹುದಿರಪ್ಪ. ನಮ್ಮ ದೈವದಲ್ಲಿ ನಾವಿಷ್ಟೇ ಪಡೆದುಕೊಂಡು ಬಂದಿದ್ದೇವೆಂದು ಧೈರ್ಯ ತಂದುಕೊಳ್ಳಬೇಕಪ್ಪ. ಅಪ್ಪ, ನನಗೆ ಸ್ನಾನ ಊಟ ಯಾವುದು ಬೇಕಾಗಿಲ್ಲಪ್ಪ, ಯಾವುದು ಬೇಕಾಗಿಲ್ಲ. ಅಪ್ಪ, ಯಾಕಪ್ಪ ಮಂಜು ಮಮ್ಮ ನನಗೆ ಅರ್ಧ ದಾರಿಯಲ್ಲಿ ನನಗೆ ಕೈ ಬಿಟ್ಟು ಹೊರಟು ಹೋದ್ರು? ಯಾವ ತಪ್ಪಿಗಾಗಿ ನನಗಿಂತ ಶಿಕ್ಷೆ ಕೊಟ್ಟರು ಅವರು? ಅವರಿಗೆ ಬಂದಿರೋ ಸಾವು ನನಗಾದರೂ ಏಕೆ ಬರಲಿಲ್ಲಪ್ಪ? ಆ ಸಾವು ನನಗಾದರೂ ಏಕೆ ಬರಲಿಲ್ಲ? ಅವರು ಸತ್ತು ನನ್ನ ಆಸೆ, ಆಕಾಂಕ್ಷೆ, ನನ್ನ ಕನಸು ಎಲ್ಲವೂ ನುಚ್ಚು ನೂರು ಮಾಡಿಬಿಟ್ರಪ್ಪ, ನುಚ್ಚು ನೂರು ಮಾಡಿಬಿಟ್ರು. ಭಾರತಿ, ಸಾವು ನಮ್ಮ ಸ್ವಾಧೀನವಲ್ಲಮ್ಮ, ಅದು ಶಿವನ ಇಚ್ಛೆ. ಆತ ಕರೆದಾಗ ನಾವೆಲ್ಲರೂ ಹೋಗಲೇಬೇಕು. ಸಾವು ನಿಲ್ಲಿಸುವ ಶಕ್ತಿ ಯಾರಿಗಿದೆಯಮ್ಮ ಈ ಪ್ರಪಂಚದಲ್ಲಿ? ಅಂತೆ ಹಿರಿಯರು ಹೇಳಿಲ್ಲವೇನಮ್ಮ, ಸಾಸುವೆ ಕಾಳಿಲ್ಲದ ಮನೆ ತೋರಿಸು ಎಂದು. ಸಾವು ಬೇಡೆನ್ನುವರು ಸಾಸುವೆ ಕಾಳಿಲ್ಲದ ಮನೆ ತೋರಿಸಿ ಎಂದು. ಸಾಸುವೆ ಕಾಳು ಎಲ್ಲರ ಮನೆಯಲ್ಲಿದ್ದಂತೆ ಸಾವು ಎಲ್ಲರಿಗೆ ಕಟ್ಟಿದ ಬುತ್ತಿಯಬ್ಬ. ನಮ್ಮ ದೈವದಲ್ಲಿ ಅಷ್ಟೇ ಪಡೆದುಕೊಂಡು ಬಂದಿದ್ದೇವೆ. ಅದೆಲ್ಲ ಮರೆತು ಜೀವನದಲ್ಲಿ ಬರುವ ದುಃಖವನ್ನೆಲ್ಲ ನುಂಗುತ್ತಾ ಬದುಕಿದರೆ ಅದೇ ನಿಜವಾದ ಮಾನವ ಜನ್ಮ. ಅಪ್ಪ, ನಾನು ಯಾವ ಜನ್ಮದಲ್ಲಿ ಯಾವ ಪಾಪ ಮಾಡಿದ್ನೋ ಯಾರಿಗೆ ಗೊತ್ತು? ಈ ಜನ್ಮದಲ್ಲಿ ಆ ದೇವರು ನನಗಿಂತ ಶಿಕ್ಷೆ ಕೊಡ್ತಿದ್ದಾನೆ. ಅಪ್ಪ, ಆವತ್ತು ಯುದ್ಧಕ್ಕೆ ಹೋಗುವಾಗ ನಾನು ಅದೆಷ್ಟು ಬೇಡ್ಕೊಂಡೆ, ಹೋಗ್ಬೇಡಿ ಅಂತ. ಆದರೆ ಅವರಿಗೆ ಅವರ ದೇಶ ಪ್ರೇಮದ ಮುಂದೆ ಈ ಭಾರತೀಯ ಪ್ರೀತಿ ಕಾಣಿಸ್ಲಿಲ್ಲಪ್ಪ, ಕಾಣಿಸ್ಲಿಲ್ಲ ಅವರಿಗೆ. ನನ್ನನ್ನು ಬಿಟ್ಟು ಬಹುದೂರ ಹೊರಟು ಹೋದ್ರು. ಭಾರತಿ, ಹೊತ್ತು ಹೋಗಿದೆ, ಮಾತು ಮುಗಿದಿದೆ. ಮರಳಿ ನೆನೆಸಿದರೆ ಮತ್ತೆ ಬರಲಾರದಮ್ಮ. ಮುಂದೆ ಬದುಕುವ ದಾರಿ ಮಾತ್ರ ಕಂಡುಕೊಳ್ಳಬೇಕು. ಇರಲಿ, ನೀನು ಸ್ನಾನ ಮಾಡಿ ಊಟ ಮಾಡಿ ಹೋಗಮ್ಮ. ನಾ ಸ್ವಲ್ಪ ಹೊರಗಡೆ ಹೋಗಿ ಬರುತ್ತೇನೆ. ಮಂಜು, ಮಂಜು, ನೀವು ನನಗೇನು ಹೇಳಿ ಹೋದ್ರಿ? ಬರೀ 8 ದಿವಸದಲ್ಲಿ ಮತ್ತೆ ಬರ್ತೀನಿ ಅಂತ ಹೇಳಿ ಹೋದ್ರಲ್ಲ, ಎಲ್ಲಿ ಹೋದ್ರಿ? ನನ್ನನ್ನು ಬಿಟ್ಟು ಎಲ್ಲಿ ಹೊರಟು ಹೋದ್ರಿ? ನಿಮಗಾಗಿ 8 ದಿನ ಅಲ್ಲ, 8 ತಿಂಗಳಲ್ಲ, 8 ವರ್ಷ ಕಾಯ್ತೀನಿ. ನೀವು ಬರ್ತೀರಾ? ಬರ್ತೀರಾ ಮಂಜು? ಇಲ್ಲ ಮಂಜು, ನೀವು ಸತ್ತಿಲ್ಲ. ನೀವು ನನ್ನನ್ನು ಬಿಟ್ಟು ಎಲ್ಲೂ ಹೋಗಿಲ್ಲ. ನೀವು ನನ್ನ ಹೃದಯದಲ್ಲಿದ್ದೀರಾ. ನನ್ನ ಹೃದಯದಲ್ಲಿ ನೀವು ಭದ್ರವಾಗಿ ನಿಮ್ಮನ್ನಿಟ್ಟು ನಾನು ಪೂಜೆ ಮಾಡ್ತಾ ಇದ್ದೀನಿ. ನೀವು ಯಾವಾಗಲೂ ನನ್ನ ಜೊತೆಗಿರ್ತೀರಾ.
ಭಾರತಿ, ಭಾರತಿ, ಕರ್ಮೇಂದ್ರ, ಬನ್ನಿ ಬನ್ನಿ, ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ದೀರಲ್ಲ, ಕುಳಿತುಕೊಳ್ಳಿ. ಪಾಪ, ನಿಮ್ಮ ವಿಷಯ ಕೇಳಿ ನನ್ನ ಮನಸ್ಸಿಗೆ ತುಂಬಾ ಕೆಟ್ಟ ಅನಿಸಿತು. ಹೀಗಾಗಬಾರದಿತ್ತು. ಆ ದೇವರು ನಿಮಗೆ ತುಂಬಾ ಅನ್ಯಾಯ ಮಾಡಿದ. ಈ ನಿಮ್ಮ ದುಃಖದಲ್ಲಿ ನನಗೆ ಬಹಳ ದುಃಖ ಆಗ್ತಿದೆ ಭಾರತಿ. ನಿಮ್ಮ ಪರಿಸ್ಥಿತಿ ನೋಡಿ. ನೋಡಿ, ನನ್ನ ಸ್ಥಿತಿ ಕಂಡು ಯಾರೂ ದುಃಖ ಪಡುವ ಕಾರಣವಿಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ನಾವು ಸ್ವೀಕಾರ ಮಾಡಬೇಕು ತಾನೆ. ಅದೆಲ್ಲ ಹೋಗ್ಲಿ, ನಮ್ಮ ಮನೆ ತನಕ ಬಂದಿದ್ದೀರಿ, ಕುಳಿತುಕೊಳ್ಳಿ. ನಾನು ಹೋಗಿ ಕಾಫಿ ತೆಗೆದುಕೊಂಡು ಬರ್ತೀನಿ. ಬೇಡ ಭಾರತಿ, ನಿನ್ನ ದುಃಖದಲ್ಲಿ ಕಾಫಿ ಕುಡಿಯುವುದು ನನಗೆ ಬಹಳ ವಿಷಾದ. ಸಂತೋಷದ ವಿಷಯವನ್ನು ಹೇಳಲು ಇಲ್ಲಿವರೆಗೆ ಬಂದಿದ್ದೇನೆ. ಈ ಪರಿಸ್ಥಿತಿಯಲ್ಲಿ ನೀವು ನನ್ನ ಮಾತನ್ನು ನಂಬಿ ನಡೆಯುವಿರಾ ಎಂಬ ನಂಬಿಕೆ ನನಗಿದೆ. ಈ ನಿಮ್ಮ ಪರಿಸ್ಥಿತಿಯಲ್ಲಿ ನನ್ನ ಮಾತನ್ನು ನಂಬಿ ನಡೆಯುವೆ ಭಾರತಿ? ಆಪತ್ಕಾಲದಲ್ಲಿ ಬಂದು ಸಹಾಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ನಿಮ್ಮಂಥ ಪುಣ್ಯವಂತರು ಯಾರಿದ್ದಾರೆ ಹೇಳಿ? ಬರೀ ಬಾಯಿ ಮಾತಿನಿಂದ ಪುಣ್ಯವಂತನಾಗಲಾರೆ ಭಾರತಿ. ಈ ನಿಮ್ಮ ಪರಿಸ್ಥಿತಿ ನೋಡಿ, ನೀವು ಕೇಳಿದಷ್ಟು ಹಣ ಕೊಡ್ತೀನಿ, ಚಿನ್ನ ಕೊಡ್ತೀನಿ, ನೀವು ಕೇಳಿದಂಥ ಅರಮನೆ ಕಟ್ಟಿಸಿ ಕೊಡುತ್ತೇನೆ. ಎಲ್ಲ ಕಷ್ಟಗಳನ್ನು ಮರೆತು ಮಹಾರಾಣಿಯಂತೆ ಕಾರಿನಲ್ಲೇ ಮೆರೆಯಬಹುದು. ಆದರೆ ಒಂದು ಕಂಡೀಷನ್, ನೀವು ನನ್ನ ಮಾತು ಕೇಳುವುದಾದರೆ ಮಾತ್ರ. ನೋಡಿ, ಆ ದೇವರು ಸಿರಿ ಸಂಪತ್ತು ಎಲ್ಲವನ್ನೂ ಕೊಟ್ಟಿದ್ದಾನೆ ನಮಗೆ, ಯಾವುದರಲ್ಲಿ ಕಡಿಮೆ ಇಟ್ಟಿಲ್ಲ. ನೀವು ಇಲ್ಲಿ ತನಕ ಬಂದು ಏನೇನು ಮಾತಾಡ್ತಿದ್ದೀರಲ್ಲ, ಅದರ ಕಾರಣ ಏನು ಅಂತ ಹೇಳಿ ಅಷ್ಟೇ. ನಾನು ಬಂದ ಕಾರಣದ ಅರ್ಥ ಚೆನ್ನಾಗಿ ತಿಳಿದುಕೋ ಭಾರತಿ. ಭಾರತಿ, ಅನ್ನ ಅಳಿಸುವ ಮುನ್ನವೇ ತಿನ್ನಬೇಕು, ಭೂಮಿ ಹದವಿರುವಾಗಲೇ ಬಿತ್ತಬೇಕು, ಗಾಳಿ ಬಿಟ್ಟಾಗಲೇ ತೂರಿಕೊಳ್ಳಬೇಕು, ಹೆಣ್ಣು ಯೌವನವಿರುವಾಗಲೇ ಸುಖ ಪಡಬೇಕು ಭಾರತಿ. ಅಂದ್ರೆ ಅಂದ್ರೆ ಈ ನಿಮ್ಮ ಮಾತಿನ ಗುಟ್ಟು ನನಗೆ ಅರ್ಥ ಆಗ್ಲಿಲ್ವಲ್ಲ. ಏಯ್! ನನ್ನ ಮಾತಿನ ಗುಟ್ಟು ಅರ್ಥವಾಗಲಿಲ್ಲವೇ ಭಾರತಿ? ತುಂಬಿ ತುಳುಕಿ ನಿಂತ ಈ ನಿನ್ನ ಯೌವನದ ಅಂದವನ್ನು ವ್ಯರ್ಥವಾಗಿ ಹಾಳು ಮಾಡಬೇಡ. ಸತ್ತು ಹೋದ ನಿನ್ನ ಗಂಡನಂತೂ ಮರಳಿ ಬರಲಾರ. ನಿನ್ನ ಅಂದಕ್ಕೆ ಮರುಳಾಗಿ ಬಂದ ಈ ನಿನ್ನ ಮನ್ಮಥನಿಗೆ ಒಂದೇ ಒಂದು ಸಲ ನಿನ್ನ ಅಂದವನ್ನು ಸಾರ್ಥಕ ಪಡಿಕೋ. ಏಯ್, ಬಾಯಿ ಮುಚ್ಚೋ ನೀಚ. ನೋಡು, ಕೋಗಿಲೆ ತನ್ನ ರೆಕ್ಕೆ ಪುಕ್ಕವನ್ನು ಕತ್ತರಿಸಿಕೊಂಡ ಮಾತ್ರಕ್ಕೆ ಅದರ ಸ್ವರ ಬದಲಾಗುವುದಿಲ್ಲ, ಅದರ ಧ್ವನಿ ಬದಲಾಗುವುದಿಲ್ಲ. ಹೀಗಿರುವಾಗ ಒಂದು ಹೆಣ್ಣು ವಿಧವೆ ಅಂತ ಒಂದೇ ಒಂದು ಕಾರಣಕ್ಕಾಗಿ ನಮ್ಮನೆ ತನಕ ಬಂದು ಬಾಯಿ ಬಂದಾಗೆ ಮಾತಾಡ್ತಿದೀಯೇನೋ? ನೋಡು, ಹೆಚ್ಚು ಕಡಿಮೆ ನೀನೇನಾದ್ರೂ ಮಾತನಾಡಿದ್ರೆ ನನ್ನ ಕೈಯಾರೆ ನಿನ್ನ ಕೊಲೆ. ನನ್ನ ಕೊಲೆ ಸಾಧ್ಯವಿಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. 4 ಗೋಡೆಗಳ ಮಧ್ಯೆ ನನ್ನ ಭಾವಚಿತ್ರವನ್ನೇ ನೇತು ಹಾಕಿ ಬರೀ ನನ್ನ ಭಾವಚಿತ್ರಕ್ಕೆ ಗುಂಡೆಟ್ಟು ಹೊಡೆಯುತ್ತೇನೆಂದು ಹೇಳುವಷ್ಟು ಧೈರ್ಯ ಯಾರಿಗೂ ಇಲ್ಲ ಈ ಸಮಾಜದಲ್ಲಿ. ಅಂತರಲ್ಲಿ ಗಂಡನ್ನು ಕಳೆದುಕೊಂಡು ನೀನೇನು ಮಾಡಬಲ್ಲೆ? ಸಾಕ್ಷಾತ್ ಆ ಶಿವನೇ ನಿನ್ನ ಗಂಡನನ್ನು ಕಿತ್ತುಕೊಂಡಿದ್ದಾನೆ. ನಿನ್ನ ಪಾಲಿಗೆ ನಾನೇ ನಿನ್ನ ಗಂಡನೆಂದು. ನೀನ್ಯಾವ ಹೇಸಿ ಗಂಡಸು? ನಿನಗೆ ಯಾರೋ ಗಂಡಸು ಅಂತ ಹೇಳ್ತಾರೆ. ನಿಜವಾಗಿ ಗಂಡು ಅಂದ್ರೆ ನನ್ನ ಗಂಡ ಕೊಡು. ಯುದ್ಧಕ್ಕೆ ಹೋಗಿ ಈ ಭಾರತದ ಸಲುವಾಗಿ ತಮ್ಮ ಪ್ರಾಣವನ್ನೇ ಪರಿತ್ಯಾಗ ಮಾಡಿದ್ರು. ಅವರು ಕರೆ ನಿಜವಾದ ಗಂಡಸರು ಅಂದ್ರೆ. ಆದ್ರೆ ನೀನು ಕಂಡ ಹೆಣ್ಣಿನ ಮಕ್ಕಳ ಮೇಲೆ ಕೆಟ್ಟ ದೃಷ್ಟಿ ಹಾಕ್ತಿದೆಯಲ್ಲ, ನೀನು ಗಂಡಸಲ್ಲ, ನೀನು ಬರೋಣ ಹೇಳಿ. ಭಾರತಿ, ಬಾಯಿಗೆ ಬಂದಂತೆ ಬೊಗಳಿದ್ಯಾದರೆ ಬಲಾತ್ಕಾರವಾದರೂ ಸರಿ ನಿನ್ನ ದೇಹ ಉಣ್ಣಬೇಕಾಗುತ್ತದೆ. ಬಹುದಿನಗಳ ಹಂಬಲ ನೀನು ಮನಸ್ಸಿನಿಂದ ಒಪ್ಪಿದರೆ ಸರಿ, ಇರದಿದ್ದರೆ ಮಂಗನಾಗಿ ಬಂದು ನಿನ್ನ ಯೌವನದ ಅಂಗಳದಲ್ಲಿರುವ ಅಂದ ಚಂದವನ್ನು ಹಾಳು ಮಾಡಿರುವೆ. ವಿಧವೆಯಾದರೂ ನೀನು ನನ್ನ ಪಾಲಿಗೆ ಅಪರಂಜಿ, ಪವಿತ್ರ ಪಾತ್ರೆಯಲ್ಲಿಟ್ಟ ಹಾಲು ನೀನು. ಕತ್ತೆ, ನಿನ್ನಂತನಿಗೆ ಏಕೆ ಬೇಕೋ ಪವಿತ್ರ ಪಾತ್ರೆಯಲ್ಲಿರೋ ಹಾಲು? ನಿನ್ನಂತಿಗೆ ಬೇಕಾಗಿದ್ದು ಪವಿತ್ರ ಪಾತ್ರೆಯಲ್ಲಿರೋ ಹಾಲಲ್ಲ, ಕಂಡಲ್ಲಿ ತಮ್ಮ ಹೊಟ್ಟೆ ಪಾಡಿಗಾಗಿ ಸೆರಗ ಹಾಸ್ತಾರಲ್ಲ ವೈಶ್ಯರು, ಅವ್ರ ಹತ್ರ ಹೋಗಿ ನಿನ್ನ ತೀಟನ್ನು ತೀರಿಸ್ಕೋ. ಹೊರಟೋಗಳಿಂದ ಐ ಸೇ ಗೆಟ್ ಔಟ್.
ಹೊರಟು ಹೋಗಲು ಬಂದಿದ್ದರೆ ನಿನ್ನೊಂದಿಗೆ ವಿರಸದ ಮಾತುಗಳನ್ನು ಆಡುತ್ತಿರಲಿಲ್ಲ ಭಾರತಿ. ಸುಮ್ಮನೆ ನಿನ್ನ ಹಠ ಬಿಟ್ಟು ನನ್ನೊಂದಿಗೆ ಸರಸ ಮಾಡು. ಏ ಕರ್ಮೇಂದ್ರ, ನೋಡು, ನಾನೊಂದು ಬೆಂಕಿ ಇದ್ದ ಹಾಗೆ. ನನ್ನನ್ನು ಮುಟ್ಟಿದ್ರೆ ಸುಟ್ಟು ಹೋಗುವಿ ನೀನು. ಹೇ! ನೀನು ಬೆಂಕಿ ಆದ್ರೆ ನಾನು ನೀರು. ಅಂದ್ರೆ ಈ ಕತ್ತೆಗೆ ಲತ್ತೆ ತಿನ್ಮೇಲೆ ಬುದ್ಧಿ ಬರುತ್ತೆ ಅಂತ ಕಾಣಿಸುತ್ತೆ. ಭಾರತಿ, ಕೆನ್ನೆಗೆ ಮುಟ್ಟಿದ ಹೆಣ್ಣನ್ನು ಮುಟ್ಟದೆ ಹೋದರೆ ನನ್ನಂತ ಗಂಡು ಜಾತಿಗೆ ಅವಮಾನ. ಏಯ್! ನೀನೊಬ್ಬ ನನ್ನ ಮಗ ಅಂತ ತಿಳಿದು ಮನೆಯಲ್ಲಿ ಬರಲು ಪ್ರವೇಶ ಕೊಟ್ಟೆ. ಆದರೆ ನೀನು ಉಂಡ ಮನೆಗೆ ದ್ರೋಹ ಬಗೆಯುವ ಬಂಡ. ಇನ್ನೊಂದು ಕ್ಷಣ ನಿಲ್ಲಬೇಡ. ಹೋಗೋ, ಹೊರಟೋಗು. ಐ ಸೇ ಗೆಟ್ ಔಟ್. ಅಪ್ಪ, ನೋಡಿದಿನಪ್ಪ, ನೋಡಿದ್ಯಾ ನಿನ್ನ ಮಗಳ ಸ್ಥಿತಿ? ಇಲ್ಲಪ್ಪ, ನನ್ನಂತಳು ಬದುಕಬಾರ್ದಪ್ಪ, ನನ್ನಂತಳು ಬದುಕಬಾರ್ದು. ಅಳಬೇಡಮ್ಮ ಭಾರತಿ, ಅಳಬೇಡ. ನಿನ್ನ ಪರಿಸ್ಥಿತಿ ನನಗೂ ಅರ್ಥವಾಗ್ತದೆ. ಹೆಣ್ಣು ಸಮಾಜದಲ್ಲಿ ಒಂಟಿಯಾಗಿ ಬಾಳಬಾರ್ದಮ್ಮ. ಹೆಣ್ಣು ಒಂಟಿಯಾಗಿ ಬಾಳಿದರೆ ದುಷ್ಟರ ಕಾಟ ತಪ್ಪಲಾರದು. ನಾನು ಜೀವಂತಿರುವಾಗಲೇ ದುಷ್ಟತನ ನಡೆಯುವಾಗ ನಾಳೆ ನಾನು ಸತ್ತ ಮೇಲೆ ನಿನಗೆ ಯಾರಮ್ಮ ಗತಿ? ಅದಕ್ಕೆ ನಿನ್ನ ಬಾಳು ಹಾಳಾಗಬಾರದೆಂದು ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದ್ದೇನೆ. ನನ್ನ ಮಾತು ನಡೆಸಿಕೊಡುವಿಯಾ ಭಾರತಿ? ಅಪ್ಪ, ಹೇಳಿಯಪ್ಪ, ಯಾವ ಮಾತದು? ಅಪ್ಪ, ಎತ್ತ ತಾಯಿಯ ಮುಖ ಎಂಥದ್ದು ಅಂತ ನಾನಂತೂ ನೋಡ್ಲಿಲ್ಲ. ಆ ತಾಯಿಯ ಸ್ಥಳದಲ್ಲಿ ನೀನು ಕುಳಿತುಕೊಂಡು ನನ್ನನ್ನು ಪ್ರೀತಿಯಿಂದ ಸಾಕಿದೆಯಾ, ಸಲಿವಿದೆಯಾ? ಅಪ್ಪ, ನಿನ್ನ ಮಾತು ಕೇಳಿದೆ, ಮತ್ತಾರ ಮಾತು ಕೇಳಿ ನಾನು? ಯಾವ ಮಾತದು? ನಾನು ನಡೆಸ್ಕೊಡ್ತೀನಿ. ಹೇಳಪ್ಪ, ಅದು ಯಾವುದು ಮಾತು? ನೋಡಪ್ಪ, ನಮಗೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ. ಆದರೆ ನಾವು ಮೂಢನಂಬಿಕೆ ನಂಬಿ ಬದುಕಬಾರದು. ನನಗೆ ಯಾವ ಸಮಯದಲ್ಲಿ ಏನಾಗುತ್ತದೋ ತಿಳಿಯದು. ಅದಕ್ಕಾಗಿ ನಿನ್ನ ಬಾಳು ಹಾಳಾಗಬಾರದು. ನಿನ್ನ ಮಾತಿಗೆ ಒಪ್ಪಿಗೆ ಕೊಡಲೇಬೇಕಮ್ಮ. ಹಾಗಂತ ನನಗೆ ವಚನ ಕೊಡಮ್ಮ. ಆಯ್ತಪ್ಪ, ಆಯ್ತು. ಸಂಕೋಚ ಪಟ್ಕೊಳ್ಬೇಡಿ. ಯಾವ ಮಾತಂತ ಹೇಳಿ ನಾನು ವಚನ ಕೊಡ್ತೀನಿ, ನಡೆಸ್ಕೊಡ್ತೀನಿ ಅಂತ ಹೇಳಿ. ನಾನು ಏನು ಮಾಡಬೇಕು? ಭಾರತಿ, ನೀನು ಮತ್ತೊಂದು ಮದುವೆ ಆಗಬೇಕು. ಅಪ್ಪ, ಬೇಡಪ್ಪ, ದಯವಿಟ್ಟು ಮತ್ತೊಂದು ಪಾಪಕ್ಕೆ ನನ್ನನ್ನು ಗುರಿ ಮಾಡಬೇಡಪ್ಪ. ನಿನ್ನ ಕೈ ಮುಗಿತೀನಿ. ಮದುವೆ ಆಗುವಂತ ಮಾತ್ರ ಹೇಳಿಬಿಡಪ್ಪ. ಅಪ್ಪ, ದಯವಿಟ್ಟು ನನ್ನನ್ನು ಒತ್ತಾಯ ಮಾಡಬೇಡ. ನೋಡು, ನನ್ನ ಮಂಜು ಮಾಮ ನನ್ನಿಂದ ದೂರ ಆಗಿದ್ದಾರೆ ನಿಜ. ನನ್ನ ಹೃದಯದಲ್ಲಿ ಅವರು ಇನ್ನೂ ಇದ್ದಾರೆ. ಅವ್ರು ನನ್ನ ಜೊತೆಗಿದ್ದಾರೆ. ಅವರ ನೆನಪಿನಲ್ಲಿ ನಾನು ಬದುಕ್ತೀನಿ. ನಾನು ಅವ್ರ ನೆನಪಿನಲ್ಲೇ ಸಾಯ್ತೀನಿ ಅಪ್ಪ. ಅವ್ರ ನೆನಪಿನಲ್ಲೇ ನಾನು ಸತ್ತು ಹೋಗ್ತೀನಿ. ಹಾಗಾದರೆ ನೀ ಸಾಯುವ ಮುನ್ನ ನನಗೂ ಸ್ವಲ್ಪ ವಿಷ ಕೊಟ್ಟು ಸಾಯಮ್ಮ. ಮಗಳಾಗಿ ಹುಟ್ಟಿದ್ದಕ್ಕೂ ಸಾರ್ಥಕವಾಗುತ್ತದೆ. ಹೆತ್ತವರು ಮಕ್ಕಳು ಹಿತವನ್ನೇ ಬಯಸುತ್ತಾರೆ ಹೊರತು ಹೀನಕ್ಕಾಗಿ ಅಲ್ಲಮ್ಮ. ನಾ ಹೇಳುವ ಮಾತು ಸ್ವಲ್ಪ ಅರ್ಥ ಮಾಡಿಕೊ.
ನಿನ್ನ ಹಠವೇ ನನಗೆ ಮುಖ್ಯವಾಗಿದ್ದರೆ ಈ ಕ್ಷಣದಲ್ಲಿ ನಿನ್ನ ತಂದೆ ಹಣ ನೋಡಿ ಸಂತೋಷ ಪಡು. ಅಪ್ಪ ಬೇಡಪ್ಪ, ದಯವಿಟ್ಟು ಅಂತ ನಿರ್ಧಾರ ಮಾಡಬೇಡಪ್ಪ. ನಿನ್ನ ಕೈ ಮುಗಿತೀನಿ. ನನಗೆ ಯಾರಿದ್ದಾರಪ್ಪ? ತಂದೆ ತಾಯಿ ಎಲ್ಲ ನೀನೇ ನನಗೆ. ಆಯ್ತು, ನಿನ್ನ ಇಷ್ಟದಂತೆ ನಾನು ನಡೀತೀನಿ. ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ. ಬಹಳ ಸಂತೋಷವಾಯ್ತಮ್ಮ ನಿನ್ನ ಮಾತು ಕೇಳಿ. ಇವತ್ತಿನ ಸ್ನೇಹಿತ ಸುಧಾಕರನಿಗೆ ಭೇಟಿಯಾಗಿ ಈ ವಿಷಯ ಸಂಪೂರ್ಣ ತಿಳಿಸ್ತೀನಿ. ಸುಧಾಕರ್ ಒಪ್ಪಿದರೆ ಅವನ ಮಗ ರವಿ ಬ್ಯಾಂಕ್ನಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಆ ಒಪ್ಪಿಗೆ ನೀಡಿದರೆ ನಾಳೆ ರವಿನ ಬೆಂಗಳೂರಿನಿಂದ ಕರೆಸ್ತಾನೆ. ನಾ ಈ ವಿಷಯ ತಿಳಿಸಿ ಬರ್ತೀನಮ್ಮ. ನಿಮ್ಮ ಮನೆ ಒಳಗಡೆ ಹೋಗು. ಮಂಜು, ಮಂಜು, ದಯವಿಟ್ಟು ನನ್ನ ಕ್ಷಮಿಸಿಬಿಡಿ ಮಂಜು. ದಯವಿಟ್ಟು ನನ್ನ ಕ್ಷಮಿಸಿಬಿಡಿ. ಇದ್ರು ನಿಮ್ಮ ಜೊತೆಗೆ, ಸತ್ರು ನಿಮ್ಮ ಜೊತೆಗೆ ಅಂತ ನಾನು ನಿಮಗೆ ಮಾತು ಕೊಟ್ಟಿದ್ದೆ. ನಿಲ್ಲಿ, ಇದೇನಿದು? ಎಷ್ಟೊಂದು ಅವಸರದಿಂದ ಹೊರಟಿದ್ದೀರಲ್ಲ, ಎಲ್ಲಿಗೆ? ಸುಡುಗಾಡಕ್ಕೆ. ಅದನ್ನೆಲ್ಲ ತಗೊಂಡು ನೀನೇನ್ ಮಾಡ್ತೀಯಾ? ನೀನೇಕೆ ಎಲ್ಲಿ ಬಂದೆ ಅಷ್ಟೇ ಹೇಳು. ಯಾಕ್ರಿ? ಯಾಕೇನಾಯ್ತು? ತುಂಬಾ ಕೋಪದಲ್ಲಿದ್ದೀರಲ್ಲ, ಯಾಕೆ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿಮಗೆ? ಪ್ರೀತಿ ಪ್ರೇಮ ಸುಟ್ಟು ಹಾಕು. ನೀನೇಕೆ ಇಲ್ಲಿಗೆ ಬಂದೆ ಅಷ್ಟೇ ಹೇಳು. ನಿಮಗೊಂದು ಮುಖ್ಯವಾದ ವಿಷಯ ಹೇಳಬೇಕಾಗಿತ್ತು. ಅದಕ್ಕೋಸ್ಕರ ನಿಮ್ಮನ್ನು ಕಾಣಲು ಬಂದೆ. ಏನದು? ಅದು ಈಗ ನಾನು ನಿಜವಾಗ್ಲೂ 3 ತಿಂಗಳ ಗರ್ಭಿಣಿ. ಗರ್ಭಿಣಿ ಆದ್ರೆ ನಾನೇನು ಮಾಡ್ಬೇಕು ಇವಾಗ? ಇನ್ನೂ 6 ತಿಂಗಳು ತಡೆದು ಆಸ್ಪತ್ರೆಗೆ ಹೋಗು. ಹೆರಿಗೆ ಆಗುತ್ತೆ. ಕೈಯಲ್ಲಿ ಒಂದು ಕೂಸು ಕೊಡ್ತಾರೆ. ಬೇಕಾಗಿತ್ತಂದ್ರೆ ಸಾಕು, ಇಲ್ಲವಾದರೆ ಯಾವುದೋ ಬಾವಿನ ಕೆರೆ ನೋಡು, ಎಸೆದು ಹೋಗು. ಅಂದ್ರೆ ನೀವು ನನ್ನನ್ನು ಪ್ರೀತಿಸಿದ್ದು, ನನ್ನ ಗರ್ಭಕ್ಕೆ ಕಾರಣರಾಗಿದ್ದು ಎಲ್ಲವೂ ಮರೆತು ಬಿಟ್ಟಿದ್ದೀರಾ? ಹಾಗಾದ್ರೆ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟೋದಿಲ್ವೇ? ತಾಳಿ ಕಟ್ಟುವ ಸಲುವಾಗಿ ನಿನ್ನನ್ನು ಪ್ರೀತಿ ಪ್ರೇಮ ಮಾಡಿಲ್ಲ ರೂಪ. ಮಜಾ ಮಾಡುವುದಕ್ಕಾಗಿ ಪ್ರೀತಿಸಿದೆ. ಈಗ ನೀನು ಗರ್ಭಿಣಿ. ಈಗ ನೀನ್ಯಾರು, ನಾನ್ಯಾರು? ನಿನ್ನ ದಾರಿ ನೀನ್ ನೋಡ್ಕೋ, ನನ್ನ ದಾರಿ ನಾನು ನೋಡ್ಕೊಂಡಿದ್ದೇನೆ. ನಿಂತ್ಕೊಳ್ಳಿ. ನನ್ನನ್ನು ಗರ್ಭಿಣಿ ಮಾಡಿದವರು ನೀವು. ಅಂದ್ಮೇಲೆ ನೀವು ನನ್ನ ಕೊರಳಿಗೆ ತಾಳಿ ಕಟ್ಟಲೇಬೇಕು. ಅಯ್ಯೋ ಹುಚ್ಚಿ, ಗರ್ಭಿಣಿ ಮಾಡಿದವರಿಗೆಲ್ಲ ತಾಳಿ ಕಟ್ಟಬೇಕೆಂಬ ಪದ್ಧತಿ ನನ್ನಲ್ಲಿದ್ದರೆ ಇಷ್ಟೊತ್ತಿಗಾಗಲೇ ಎಷ್ಟೋ ಹೆಂಗಸರು ನನ್ನ ಹೆಂಡರಾಗುತ್ತಿದ್ದರು. ನನ್ನ ಕಣ್ಣಿಗೆ ಕಾಣುವ ಯೌವನದ ಹೆಣ್ಣುಗಳನ್ನು ಮೋಹದ ಮಾತುಗಳನ್ನಾಡಿ ಮದುವೆಯಿಲ್ಲದೆ ಮುದ್ದಿಸಿ ಮಧ್ಯದಲ್ಲಿ ಕೈ ಬಿಡುವುದೇ ಈ ಕರ್ಮೇಂದ್ರನ ನೀತಿಯಾಗಿದೆ ಹೊರತು ತಾಳಿ ಕಟ್ಟುವ ನೀತಿ ಈ ಕರ್ಮೇಂದ್ರನ ಕಥೆಯಲ್ಲಿಯೇ ಇಲ್ಲ. ಅದರಲ್ಲಿ ನೀನು ಒಬ್ಬಳು. ಬೇಕಾಗಿದ್ದರೆ ಒಂದು ಹೊಟ್ಟೆ ಪಡೆಗೆ ಒಂದು ಹಣ ಬೀಸಾಕುತ್ತೇನೆ. ಬೇಕಾದ್ರೆ ಎಲ್ಲಿ ಹೋಗಿ ಬದುಕೋ. ನಾಚಿಕೆ ಇಲ್ಲದ ನಾಯಿ. ಮಮತೆ ಮಾತುಗಳನ್ನಾಡಿ ಹಾಲಿನಲ್ಲಿ ಹುಳಿ ಹಿಂಡಿ ಮದುವೆಯಾಗ್ತೀನಿ ಅಂತ ಮಾತು ಕೊಟ್ಟು ಈಗ ನಡು ನೀರಿನಲ್ಲಿಯೇ ಕೈ ಬಿಡ್ತಿದೆಯಲ್ಲ, ನನ್ನ ಪಾಪ ನಿನಗೆ ಖಂಡಿತ ಬಿಡ್ಲಾರ್ದು. ಪಾಪ ಪುಣ್ಯ ಎಲ್ಲಿದೆ? ಪಾಪ ಎಲ್ಲಿದೆ? ಪುಣ್ಯ. ಅದರರ್ಥ ನೀನು ಏನಾದರೂ ಬಲ್ಲೆಯ? ನ್ಯಾಯ ನೀತಿ ಧರ್ಮ ಬಿಟ್ಟು ಈ ಕಲಿಯುಗದಲ್ಲಿ ಮತ್ತೊಬ್ಬರ ಕತ್ತು ಈಚೆಗೆ ಬದುಕುವುದೇ ಮಹಾಪುಣ್ಯದ ಕೆಲಸ. ಈ ಕಲಿಯುಗದಲ್ಲಿ ಒಬ್ಬರ ಕತ್ತು ಈಚೆಗೆ ಮತ್ತೊಬ್ಬರು ಬದುಕುವುದೇ ಮಹಾಪುಣ್ಯ. ಈ ಕಲಿಯುಗದಲ್ಲಿ ಪಾಪ ಪುಣ್ಯಗಳ ಹಾದಿ ಮರೆತು ಜೀವನದಲ್ಲಿ ಮುಂದೆ ಬದುಕುವ ದಾರಿ ನೋಡಿಕೋ. ಈ ಸಮಾಜದಲ್ಲಿ ನಟನೆಯಂತೆ ಘರತೆಯಂತೆ ನಡೆನೆ ಮಾಡು.
ವರದಕ್ಷಿಣೆಗಾಗಿ ಬಾಯಿ ತೆರೆದು ಕುಳಿತುಕೊಂಡ ಯಾವುದೋ ಬಡಪಾಯಿ ಬಂದು ನಿನಗೆ ತಾಳಿ ಕಟ್ಟಬಹುದು. ನನ್ನ ಹಿಂದೆ ಬಂದ್ರೆ ನರಕ ತಪ್ಪದು. ಏ ಮುಚ್ಚೋ ಬಾಯಿ, ಈ ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನೋಡು, ನೀನು ಮಾಡಿದ ಕರ್ಮವನ್ನ ಮತ್ತೊಬ್ಬರ ಕೊಳೆಗೆ ಕಟ್ಟಲು ನನ್ನ ಮನಸ್ಸು ಒಪ್ಪೋದಿಲ್ಲ. ಏಯ್, ನಿನಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡು. ಓ ಎಸ್, ಕೇಳಬಹುದು. ನಿನಗೆ ಜನ್ಮ ನೀಡಿದ ತಂದೆ ಯಾರು? ನನಗೆ ಜನ್ಮ ನೀಡಿದ ತಂದೆ ದೇವೇಂದ್ರ. ಹೌದಾ? ನಿನ್ನ ತಂದೆ ದೇವೇಂದ್ರ ಅಂತ ಹೇಳುವ ಬದಲು ಮತ್ತೊಬ್ಬರ ಹೆಸರು ಹೇಳ್ತೀಯಾ? ಹೇಳಬೇಕಾಗುತ್ತದೆ ಭಾರತಿ. ಈ ಸಮಾಜದಲ್ಲಿ ಬದುಕಬೇಕಾಗಿದ್ದರೆ ಹೇಳಬೇಕಾಗುತ್ತದೆ. ಅಂದ್ರೆ ನಿನ್ನ ತಂದೆ ದೇವೇಂದ್ರ ಅಂದ ಮೇಲೆ ನಿನ್ನ ತಾಯಿ ರಂಭೆ, ಊರ್ವಶಿ, ಮೇನಕೆ ಅಂತ ಇರಬೇಕು. ಅಂಥವರ ಮಗನಾದ ನಿನಗಿಂಥ ಬುದ್ಧಿ ಬರುವುದು ಸ್ವಾಭಾವಿಕ. ಲೇ ರೂಪ, ನಾಳೆಗೆ ಸ್ವಲ್ಪ ಹಿಡಿದಷ್ಟು ಮಾತನಾಡು. ನಿನ್ನ ದೇಹ ಮೊಂಡು ಪಾಲಾಗಬೇಕಾಗ್ತದೆ, ಎಚ್ಚರದಿಂದ ಮಾತಾಡು. ಮುಚ್ಚ ಬಾಯಿ ಚಾಂಡಾಲ. ಈ ನಿನ್ನ ಎಚ್ಚರದ ತುಚ್ಚ ಮಾತುಗಳು ನಾನು ಮೆಟ್ಟು ಬಿಟ್ಟಿರುವ ಹರಕು ಚಪ್ಪಲಿ ಸಮಾನ. ಏಯ್, ಏನಂದೆ ನೀನು? ನಾನು ಮನೆ ಮನೆ ತಿರುಗುವ ನಾಯಿ. ಹಾ ಹಾ, ನಾನು ಮನೆ ಮನೆ ತಿರುಗುವ ನಾಯಿ ಆದ್ರೆ ನೀನು ಅಂತಿಂತ ನಾಯಿ ಅಲ್ಲ, ಹೊಚ್ಚು ನಾಯಿ ನೀನು. ಏಯ್, ನೀನು ಕಚ್ಚಿದ್ರೆ ವಿಷ ಇರುತ್ತೆ. ನಿನ್ನಂಥ ಪಾಪಿಗಳು ಈ ಭೂಮಿ ಮೇಲೆ ಬದುಕಬಾರದು. ನಿನ್ನಂಥವರನ್ನು ಮೊದಲು ಗುಂಡಿಟ್ಟು ಕೊಲ್ಲಬೇಕು. ಅಂದಾಗ್ಲೇ ನಮ್ಮಂತ ಹೆಣ್ಣು ಮಕ್ಕಳು ಈ ಸಮಾಜದಲ್ಲಿ ದಿಟ್ಟತನದಿಂದ ಬದುಕಲು ಸಾಧ್ಯ. ನನ್ನನ್ನು ಗುಂಡಿಟ್ಟು ಕೊಲೆ ಮಾಡೋ ಧೈರ್ಯ ಯಾವ ಗಂಡಸಿಗಿದೆ ಈ ಸಮಾಜದಲ್ಲಿ? ನನ್ನಲ್ಲಿ ಹಣ ಇದೆ, ಹಣ ಬೀಸಿ ಎಸೆದರೆ ಸಾಕು, ಸತ್ತು ಬಿದ್ದ ಪಶುವಿನ ಮಾಂಸ ತಿಂದು ಹದ್ದು, ಕಾಗೆ, ನಾಯಿ, ನರಿಗಳು ಬದುಕಿದಂತೆ ಎಷ್ಟೋ ಜನ ಅಧಿಕಾರಿಗಳು ನನ್ನ ಬದುಕುತ್ತಿದ್ದಾರೆ ನನ್ನ ಹಣ ತಿಂದು. ಸಮಾಜದಿಂದ ನೀನು ಪಾರಾಗಬಹುದು, ಆದ್ರೆ ನಿನ್ನ ಕೋರ್ಟಿನ ಕಟ್ಟೇರಿಸಿ ಸರಿಯಾದ ಶಿಕ್ಷೆ ಕೊಡಿಸ್ತೀನಿ. ನಿನ್ನ ಸರ್ಕಾರ ನನಗೆ ಏನೋ ಮಾಡದು. ಒಂಟಿ ಹೆಣ್ಣು ಬೀದಿ ಮೇಲೆ ಸಿಕ್ಕಾಗ ಅತ್ಯಾಚಾರ ಮಾಡಿದರು ಕಂಡು ಕಾಣದಂತೆ ಹೋಗುತ್ತಾರೆ ಈಗಿನ ಪೊಲೀಸರು. ಪೊಲೀಸರ ಸಮ್ಮುಖದಲ್ಲಿಯೇ ಪೊಲೀಸ್ ಸ್ಟೇಷನ್ ಮುಂದೆನೇ ಕೊಲೆ ಮಾಡಿದರು. ಇನ್ನು ಅಪರಾಧಿಯನ್ನು ಬಂಧಿಸಿಲ್ಲ ಈ ನಿನ್ನ ಸರ್ಕಾರ. ಕೋರ್ಟಿನ ಆವರಣದಲ್ಲಿ ಸಮಾಜದ ಭಯವಿಲ್ಲದೆ ಕೊಲೆ ಮಾಡುವಷ್ಟು ಧೈರ್ಯ ಬಂದುಬಿಟ್ಟಿದೆ ಈ ನಿನ್ನ ಸಮಾಜಕ್ಕೆ. ಅಂತರದಲ್ಲಿ ನೀನು ಒಂದು ಹೆಣ್ಣು, ನೀನೇನು ಮಾಡಬಲ್ಲೆ? ಹಣ ಚೆಲ್ಲಿ ನೀನು ಪಾರಾದ್ರೂ ನನ್ನ ಕೈಯಿಂದ ಪಾರಾಗಬೇಕಲ್ಲ. ನೀನೇನು ಮಾಡ್ತೀಯಾ? ನೋಡು, ಸುಮ್ಮನೆ ಹಠ ಮಾಡಿಬಿಡ. ನನ್ನ ಮಾತು ಕೇಳು. ನೀನು ಎಷ್ಟೋ ಜನ ಹೆಣ್ಣು ಮಕ್ಕಳನ್ನ ನೋಡಿರ್ಬಹುದು, ಆದ್ರೆ ನಾನಂಥವಳಲ್ಲ. ತಾಳಿ ಕಟ್ಟಿಸಿಕೊಂಡ್ರೆ ಅದು ನಿನ್ನಿಂದ, ಇಲ್ದಿದ್ರೆ ನನ್ನನ್ನು ಇನ್ನೂ ಕೋರ್ಟಿನ ಕಟ್ಟೆ ಏರಿಸಬೇಕಾದವಳು. ಹೌದು, ನನ್ನ ಕರ್ಮದ ಫಲ ನೀನು ಉಣ್ಣಲೇಬೇಕಾಗುತ್ತೆ. ಈ ಸಮಾಜದಿಂದ ಶಿಕ್ಷೆ ಕೊಡಿಸ್ತೀಯಾ? ಅದು ನಿನಗೇನಾದ್ರೂ ಒಂದು ಶಿಕ್ಷೆ ಕೊಡಬೇಕಲ್ಲ. ಇಲ್ಲ, ನಿಂತ್ಕೊಳ್ಳಿ ಪ್ಲೀಸ್. ಈ ನಿನ್ನ ಕಪಟ ನಾಟಕದ ನನಗೆ ಮೋಸ ಮಾಡಿದೆಯಲ್ಲ. ಇಲ್ಲ ಇಲ್ಲ ಇಲ್ಲ, ನಿನ್ನಂಥ ಪಾಪಿಯನ್ನ ಸುಮ್ಮನೆ ಬಿಡಬಾರ್ದು. ಹಾಗೆ ಬಿಟ್ರೆ ಅದು ಹೆಣ್ಣು ಜಾತಿಗೆ ಅವಮಾನ. ಹಾ, ನಾನು ಸತ್ರು ಚಿಂತೆ ಇಲ್ಲ. ನಿನ್ನಂಥ ಕಾಮುಕನಿಗೆ ಸರಿಯಾದ ಪಾಠ ಕಲಿಸಿಯೇ ಸಾಯ್ತೀನಿ. जली तो आग कहते हैं, बुझी तो राख कहते हैं, जिस राख से बारूद बने उसे रूबा कहते हैं. ಅವರು ಬಹಳ ಸಂತೋಷದಿಂದ ಒಪ್ಪಿಕೊಂಡರು. ಅವರ ಮಗನ ನಮ್ಮ ಮನೆಗೆ ದತ್ತಕ್ಕೆ ಕೊಡಬೇಕಾದ್ರೆ ಬಹಳ ಸಂತೋಷದಿಂದ ಒಪ್ಪಿಕೊಂಡ್ರಮ್ಮ ಸುಧಾಕರ. ಅಪ್ಪ, ರವಿ ನನ್ನನ್ನು ಮನಸಾರಿ ಮೆಚ್ಚಿಕೊಂಡಿದ್ದಾರಾ? ಬುದ್ಧಿವಂತರು ಇಂಥ ವಿಷಯಕ್ಕೆ ಒಪ್ಪಿಕೊಳ್ಳಿದೆ ಮತ್ತೇನಮ್ಮ. ಇಂಥ ಪರಿಸ್ಥಿತಿ ಅವರ ಮನೆಯಲ್ಲಿ ಅವರ ಹೆಣ್ಣು ಮಕ್ಕಳಿಗಾಗಿದ್ದರೆ ಅವರ ಮನಸ್ಸು ಮಿಡುಕುತ್ತಿರಲಿವೆ. ಅದನ್ನು ತಿಳಿದು ಸುಧಾಕರ್ ಮನಸ್ಸು ಪೂರ್ತಿ ಒಪ್ಪಿಕೊಂಡಿದ್ದಾನೆ.
ಆ ನನ್ನ ಸಮ್ಮುಖದಲ್ಲೇ ಅವರ ಮಗನೊಂದಿಗೆ ಫೋನ್ನಲ್ಲಿ ಮಾತನಾಡಿದ. ಅವರ ಮಗ ರವಿ ಕೂಡ ಒಪ್ಪಿಕೊಂಡಿದ್ದಾನೆ. ಓ ಅಲ್ಲೋಡು, ರವಿ ಬಂದಂತೆ ಕಾಣುತ್ತದೆ. ಅವನೇ ಸುಧಾಕರನ ಮಗ ರವಿ. ನಮಸ್ಕಾರ ಸರ್. ನಮಸ್ಕಾರ. ಬಾರಪ್ಪ ರವಿ, ಚೆನ್ನಾಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ ಸರ್. ನೀವು ಚೆನ್ನಾಗಿದ್ದೀರಾ? ನಮಗೇನಪ್ಪ, ದೇವರು ಸಿರಿ ಸಂಪತ್ತು ಎಲ್ಲವನ್ನು ಕೊಟ್ಟು ನೆಮ್ಮದಿ ಮಾತ್ರ ಕಸಿದುಕೊಂಡ. ಸತ್ತು ಹೋಗಬೇಕಾದವರು ಇನ್ನೂ ಬಾಳೆ ಬದುಕುತ್ತಿದ್ದೇವೆ ರವಿ. ಕುರುಡನಿಗೆ 2 ಕಣ್ಣು ಕೊಟ್ಟಂತೆ ದೇವರಾಗಿ ಬಂದು ನನ್ನ ಮಗಳ ಬಾಳೆಗೆ ಕಣ್ಣಾಗಿ ನಿಂತಿರವಿ. ನಿನ್ನ ಉಪಕಾರ ನಾನು ಯಾವ ಜನ್ಮದಲ್ಲಿ ಮರೆಯಲಾರೆ. ಚೇಚೆ, ಏನಂತ ಮಾತಾಡ್ತೀರಿ ಯಜಮಾನ್ರೆ? ಅದು ದೊಡ್ಡವರಾಗಿ ಇಂಥ ಮಾತು ಬರಬಹುದೇ? ನಾನೇನು ಉಪಕಾರ ಮಾಡಿದ್ದೇನೆ? ನಾನೊಬ್ಬ ಮನುಷ್ಯನಾಗಿ ಮಾಡಬೇಕಾದ ಕರ್ತವ್ಯನೂ ಮಾಡಿದ್ದೇನೆ. ಅದು ಅಲ್ಲದೆ ಹೆಣ್ಣಿಗೆ ಜಾತಿ ಹುಟ್ಟು ಮರ್ಯಾದೆ ಕಾಡಿದಷ್ಟು ಗಂಡಿಗೆ ಕಾಡುವುದಿಲ್ಲ ಸರ್. ಈ ಹೆಣ್ಣಿನ ಬದುಕು ಬದಲಾಗಬಾರದಂತೆ ನನ್ನ ಮನ ಕರಗಿ ನಾನೇ ದಾರಿ ಎರೆದಿರುವೆ. ಇಷ್ಟೇ ಉಪಕಾರ ಈಗಿನ ಸಮಾಜದಲ್ಲಿ ಯಾರು ಮಾಡಲಾರರು ರವಿ. ಇಲ್ಲಿ ರವಿ, ನೀನು ಈಗ ತಾನೇ ಬಂದಂತೆ ಕಾಣುತ್ತದೆ. ನಿಮ್ಮ ನಡೆಯಪ್ಪ, ನಾನು ಆಮೇಲೆ ಬಂದು ಭೇಟಿಯಾಗುತ್ತೇನೆ. ಸರ್, ನಿಮ್ಮ ಮಗಳು ಇದೇ ಊರಲ್ಲಿದ್ದಾಳೆ? ಹೌದಪ್ಪ, ಇಲ್ಲೇ ಇದ್ದಾಳೆ. ಭಾರತಿ, ಬಾರಮೇಲಿ. ರವಿ, ಇವಳೇ ನನ್ನ ಮಗಳು ಭಾರತಿ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಮಗಳೊಂದಿಗೆ ನಾನು 2 ಮಾತು ಮಾತನಾಡಬೇಕು. ಸ್ವಲ್ಪ ಅವಕಾಶ ಕೊಡ್ತೀರಾ? ಅದಕ್ಕೇಕೆ ಸಂಕೋಚ ರವಿ, ಧಾರಾಳವಾಗಿ ಮಾತನಾಡಬಹುದು. ಭಾರತಿ, ನೀನು ಆಮೇಲೆ ಮನೆಗೆ ಬಂದುಬಿಡಮ್ಮ. ನಾನು ಬರ್ತೀನಿ ರವಿ. ಆಯ್ತು ಸರ್, ಹೋಗಿ ಬನ್ನಿ. ಭಾರತಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲೇ ಇಲ್ಲ. ದೇವರು ಇಷ್ಟೊಂದು ನಿಮಗೆ ಅನ್ಯಾಯ ಮಾಡಬಾರ್ದಾಗಿತ್ತು. ಆ ದೇವರು ಅನ್ಯಾಯ ಮಾಡಿದ್ರು ನೀವು ಧೈರ್ಯದಿಂದ 2ನೇ ಮದುವೆಗೆ ಸಿದ್ಧವಾಗಿರೋದು ಸಂತೋಷದ ವಿಷಯ. ಭಾರತಿ, ನಾನೊಂದು ಮಾತು ಕೇಳ್ತೀನಿ, ಉತ್ತರ ಹೇಳ್ತೀಯಾ? ಕೇಳಿ ನೋಡಿ, ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಯಾವ ಪ್ರಶ್ನೆ ಅದು? ನೋಡು ಭಾರತಿ, ನೀವು ನನ್ನ ಜೊತೆ ಮದುವೆಯಾಗಲು ಒಪ್ಪಿಗೆ ನೀಡಿದಿರಿ. ಆದರೆ ನಿಮ್ಮ ಮನಸಾರಿ ಒಪ್ಪಿಗೆ ನೀಡಿದಿರೋ ಅಥವಾ ಈ ಸಮಾಜಕ್ಕೆ ಅಂಜಿ ನಿಮ್ಮ ತಂದೆಯವರ ಮಾತಿಗೆ ಕಟ್ಟು ಬಿದ್ದು ಒಪ್ಪಿಕೊಂಡಿದ್ದೀರೋ? ಇಲ್ಲ, ನಿಮ್ಮ ಮುಕ್ತೈದತನಕ್ಕೆ ಒಬ್ಬ ಗಂಡನಿರಬೇಕು ಎಂಬ ಆಸೆಯಿಂದ ಒಪ್ಪಿಕೊಂಡಿದ್ದೀರೋ? ಹೇಳಿ, ನಿರ್ಭಯದಿಂದ ಹೇಳಿ. ರವಿ, ನಿಜವನ್ನು ಹೇಳ್ತಾ ಇದ್ದೀನಿ. ಯಾರ ಒತ್ತಾಯಕ್ಕಾಗಲಿ ಇಲ್ಲ ನಮ್ಮ ತಂದೆಯವರ ಒತ್ತಾಯಕ್ಕಾಗಲಿ ಯಾವುದಕ್ಕೂ ನಾನು ಈ ಮದುವೆಗೆ ಸಿದ್ಧಳಾಗಿಲ್ಲ. ನಾನು ಸ್ವ ಇಚ್ಛೆಯಿಂದ ಒಂದು ಮನೆಯನ್ನು ಬೆಳಗಬೇಕು, ಒಬ್ಬ ಗೃಹಿಣಿಯಾಗಿ ಬಾಳಬೇಕು ಎಂಬ ಆಸೆಯಿಂದ ಈ ಮದುವೆಗೆ ನಾನು ಸಿದ್ಧಳಾಗಿದ್ದೀನಿ. ನಿಮ್ಮ ಮಾತೇನೋ ನಿಜ. ಮದುವೆಗೆ ಮುಂಚೆ ನಿಮ್ಮ ಮನದಲ್ಲಿ ಏನಾದರೂ ಆಸೆ ಇದ್ದರೆ ನನ್ನ ಮುಂದೆ ಇವತ್ತೇ ಹೇಳಿಬಿಡಿ. ಯಾಕೆಂದರೆ ನನ್ನ ಜೀವನದಲ್ಲಿ ಮದುವೆ ಆಗಬೇಕು ಅಂತ ಸಾಕಷ್ಟು ಹುಡುಗಿಯರನ್ನು ಪ್ರೀತಿ ಮಾಡಿದೆ. ಎಲ್ಲರೂ ನನಗೆ ಮೋಸ ಮಾಡಿ ಹೋದರು. ಕೊನೆಯ ಪಕ್ಷ ನೀವು ಸಿಕ್ಕಿದ್ರಿ. ಅದು ನನ್ನ ಭಾಗ್ಯ ಅಂತ ತಿಳಿದು ನಿಮ್ಮ ಕೊಳಿಗೆ ತಾಳಿ ಕಟ್ತೀನಿ. ಒಂದು ವೇಳೆ ಮದುವೆ ನಂತರ ನೀವು ನನ್ನನ್ನು ಪ್ರೀತಿಸಲ್ಲ ಅಂತ ಹೇಳಿದರೆ ನನ್ನ ಹೃದಯ ಬಡಿದು ಚಿತ್ರವಾಗಿ ಸತ್ತು ಹೋಗುತ್ತೀನಿ. ರವಿ, ನಿಜ ಭಾರತಿ, ನಿಜ. ಹೆಣ್ಣಿನ ವಿಷಯದಲ್ಲಿ ನಾನೀಗ ಕೊನೆಯ ಹಂತದಲ್ಲಿ ನಿಂತಿದ್ದೇನೆ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಆ ನೋವು ನಾನೇ ನುಂಗ್ತಾ ಇದ್ದೀನಿ. ನನ್ನ ಹೆಂಡತಿಯಾಗಿ ಕೈ ಹಿಡಿದು ಹೆಂಡತಿಗೆ ಬರುವ ನಿನ್ನ ಮುಂದೆ ಇವತ್ತು ಬಾಯಿ ಬಿಟ್ಟು ಹೇಳ್ತಾ ಇದ್ದೀನಿ. ಮುಂದಿನ ವಿಚಾರ ನಿನಗೆ ಬಿಟ್ಟಿದ್ದು. ರವಿ, ನಾನು ಕೂಡ ನಿಮ್ಮನ್ನು ಮನಸಾರೆ ಇಷ್ಟಪಟ್ಟಿದ್ದೀನಿ. ಯಾಕಂದರೆ ನಾನು ವಿಧವೆ ಅಂತ ಗೊತ್ತಿದ್ರೂ ಕೂಡ ನನಗೆ ಬಾಳು ಕೊಡೋದಕ್ಕೆ ಮುಂದೆ ಬಂದ್ರಲ್ಲ, ನಿಮ್ಮದು ಹಿರಿಯದಾದ ಗುಣವನ್ನು ನೋಡಿ ನಾನು ಮದುವೆಗೆ ಸಿದ್ಧಳಾಗಿದ್ದೀನಿ. ನಾನು ಯಾವತ್ತೂ ನಿಮಗೆ ಮೋಸ ಮಾಡೋದಿಲ್ಲ ರವಿ, ಮೋಸ ಮಾಡೋದಿಲ್ಲ. ನೀವು ಯಾವತ್ತೂ ನನ್ನ ಪಾಲಿನ ದೇವರು. ನೀವು ಪ್ರಾಮಿಸ್? ಪ್ರಾಮಿಸ್ ಆಗಿ.
ತುಂಬ ಸಂತೋಷ ಭಾರತಿ, ತುಂಬ ಥ್ಯಾಂಕ್ಸ್. ನಾನು ಇನ್ನು ಬರ್ತೀನಿ. ಆಯ್ತು. ಇವರ ಮನಸ್ಸು ಅದೆಷ್ಟು ನಿರ್ಮಲ. ನಿಜವಾಗಿ ಹೇಳ್ಬೇಕಂದ್ರೆ ಇವರ ಮಾತು ನಡತೆಯನ್ನು ಕೇಳಿದ್ರೆ ಇಂಥವ್ರ ಕೈ ಹಿಡಿಬೇಕಂದ್ರೆ ನಾನು ಪುಣ್ಯ ಮಾಡಿದ್ದೀನಿ ಅಂತ ಅನಿಸ್ತಾ ಇದೆ ನನಗೆ. ಮದುಮಗ ಮದುಮಗಳು ರೆಡಿಯಾಗಿದ್ದಾರೇನ್ರಿ? ರೆಡಿ ಆಗಿದೆಯಾ ಆಚಾರಿ? ಹಾಗಾದ್ರೆ ಕರೆದುಕೊಂಡು ಬನ್ನಿ. ಆಚಾರಿ ಮಧುಬನ ಕರ್ಕೊಂಡು ಬಾ. ಏನಪ್ಪ ಮತ್ತೇನು ಅಂದ್ರು ಮದುವೆ ಮತ್ತೆ ತಯಾರು ಮಾಡಿ ಅಂದಂಗಾಯ್ತು. ಏನಪ್ಪ ಸ್ವಾಮ್ಯಾರ? ಅಲ್ಲ ಮತ್ ಮದುವೆ ಮತ್ತೊಂದು ರೆಡಿ ಮಾಡಿಬಿಟ್ಟಲ್ಲ ಓರಿ ಕೋಡಿ. ನಮ್ ಕೆಲ್ಸ ಏನಾಯ್ತ್ರಿ? ಹೊರ ಹುಡುಕಾಡ್ದು ಕೆಲಸ ಮಾಡೋಣ, ಇಬ್ರು ಕೂಡ ಜೋಡ ಬಿಡಮ್, ಎಲ್ಲೆಲ್ಲ ಕಡೆ ಸುಮ್ ಮಾಡ್ಕೊತ ಹೋಗ್ಬಿಡಮ್ ನಾವು. ಹಾ ಮಾಡ್ಬಿಡಮ್ ತೋರ್ಬಿಟ್ಟಾರ. ಕೆಲಸ ಇಲ್ಲ, ನಮ್ಗೆ ಕೆಲಸ ಇಲ್ಲ, ಬಗ್ಸಿಲ್ಲ, ಎಲ್ಲಿದ್ರಿ? ಅದನ್ನೇ ಮಾಡ್ಬಿಡಮ್. ಹಾ ಮಾಡ್ಬಿಡಮ್ರಿ. ಎಲ್ಲ ಸರಿ, ಹಂಗಾರ ಎಲ್ಲ ತಯಾರಾಗಿರ? ಹಾ ರೀ ಎಲ್ಲ ಹಂಗಾರ ಹರ ಬದಲಾಯಿಸಿ ಮಂತ್ರ ಓದಿಸ್ಬಿಡೋಣಲ್ಲ. ಓದಿಸ್ಬಿಡಮಲ್ರಿ, ಅದ್ರಾಗೇನು ವಾತಾವರಣ. ಶುಗರ್ ಪೈ ಮುಹೂರ್ತಕ್ಕೆ ಟೈಮ್ ಆಗುತ್ತೆ, ಮಂತ್ರ ಓದೋಣ್ರಿ. ರವಿ ಸರ್ ಬರ್ತೀವ್ರಿ. ತಾಯಿ ನಿಮ್ಮ ತಂದೆಯವನು ಆಶೀರ್ವಾದ ತೆಗೆದುಕೊಳ್ಳಿ. ಸುಗತ್ ನೀರಪ್ಪ, ಆದ್ರೆ ವರ್ಷ ತುಂಬ ಗಂಡ ಮಗನ ಕೊಟ್ರೆ ಭಾಳ ಒಳ್ಳೇದಾಗುತ್ತಾ. ಸುಗರಪ್ಪರ ಕೈಯ ಮೊಮ್ಮಗ ಆಡಿಸ್ತಾರ ಅವರು. ನೋಡ್ರಿ ಅದ್ರ ಹೋಗಮ್. ಏನಿಲ್ಲಿ ಯಾರ್ದು ಮಾಡಕತ್ತಿ? ನನ್ನ ಮೇಲೆ ಹೂವ ತೂರಕತ್ತಿ ಅಲ್ಲ. ಜೈ ಗುರುವೇ ನಮ. ಜೈ ಸುಡುಗಾಳ ಸಿದ್ಧ. ಆಂಟಿ ಸುಡಗಾಳ ಸಿದ್ಧ. ಹೌದು ಮತ್ತೆ ಬುಡು ಬುಡು ಅಂತ ಐತಿ, ಬುಡ ಮೇಲೆ ಆಗದೈತಿ. ಆ ಜಗದ ಬಲ ಐತಿ, ಈ ಜಗದ ಬಲ ಐತಿ. ಕತ್ತಿಗೆ ಕೋಡಿಲ್ಲ, ಕೋಳಿಗೆ ಅಲ್ಲಿಂದ ಸತ್ತ ಮೇಲೆ ಸುಡ್ಗಾಡ್ಕೊತ ಬುಡ್ರವಶ್ಯ. ಅರಬ್ರೆ ಆತ್ಮ ತಗದಿದೆ. ಅಲ್ಲೋ ಶಿಷ್ಯ, ಹೇಳ್ರಿ. ಒಂದು ವಾರ ಆತು ನಮ್ಮ ಭಕ್ತಳನ ಬರೋಲ್ಲ. ಯಾಕ ನೋಡ್ರಿ ಏನಾಗೈತೆ? ಎಲ್ಲಾರು ಸಟ್ ಮಾಡಿರ್ಲೇನು ಮತ್ತ? ಯಾರಿಗೊತ್ತು ನೋಡ್ರಿ, ಅವ ಚಂದ್ರ ಎಲ್ಲಿ ಹೋದನ ಆ ತಾಳಿ ಕೊಟ್ಟಿ ದಾರಿ ಹಿಡ್ದ ನೋಡ್ ಮಗವ. ಹಿಂಗಂದ್ಯಾ? ಹ್ಞೂನ್ರಿ. ಹಂಗ್ಯಾಕ ಹೋಯ್ತಾನವ? ಈಗ ಏನಿಲ್ಲ, ನಾವಿಬ್ರು ಹಂಗ ನನಗ ನಿನಗಂತ ಬಡದ ಹೊಡೆದ್ ಬಡ. ನಾನು ಆಕಿನ ಮೇಲೆ ಏನು ಮನಸ್ಸನ್ನು ಮಾಡಿಲ್ಲ. ಯಾಕೆ ಮಾಡ್ಬೇಕು ಒಂದ್ ಸ್ವಲ್ಪ? ಹಾ ಯಪ್ಪ, ಮಾಡ ಹೊತ್ನ್ಯಾಗ ನಡಬರ್ಕ ಅಡ್ಡ ಬರಕತ್ತಿ. ನಿನ್ನ ಯಾವ ಕೆಲಸ ಉದ್ದದವ ನಿನ್ನು? ಇನ್ನ ಏನ್ ಒಂದಿಟ್ಟು ಸುರು ಹಚ್ಕೋಬೇಕು ಅಂತಿರ್ತೀವಿ, ಮತ್ತ ಅಡ್ಡ ಬಂದ. ಅಲ್ರಿ ಮುಂದೆ ತಿಂಗ ಊಟ ಮಾಡಿದ್ರ ಮನುಷ್ಯ ಬಾಯ ನೀರ್ ಬರ್ತಾವ. ಇಂಥದೆಲ್ಲ ಮಾಡ್ರಿ ಸುಮ್ಮಕತ್ರ ಮನುಷ್ಯ. ಅಂದ್ರೆ ಏನ್ ಆಕಿ ಮಾಡಿದ್ರೆ ಹೊಡಿತಾಳಂತ ಮಾಡಿದನ? ಮತ್ತಿಲ್ಲೇನ್ರಿ? ಆಕಿ ಯಾಕೆ ಹೊಡಿತಾಳಿ? ಹೊಡಿವಷ್ಟು ಧೈರ್ಯ ಬಂದದ್ದು ಏನ್ ಆಕಿಗೆ? ಆಕಿಗೆ ಅಂತ ಧೈರ್ಯ ಬಂತಲ್ಲ, ನನಗೆ ಹೊಡಿವಷ್ಟು. ಸ್ವಾಮಿಗಳು ಹೊಡಿದಿಲ್ಲ ಅವರು. ನೀಯಾ ಸ್ವಾಮಿ ಅಲ್ಲ, ನಾನಾ ಕಲ್ಸಿನಿ, ನನಗ ಉಲ್ಟಾ ಬಿದ್ದೇವ. ಹೌದು, ನಾವು ವಾರಗಟ್ಲೆ ತಿಂಗಳ ಬೆಣ್ಣ ಹತ್ಬೇಕು, ನೀನೇ ಎಲ್ಲ ಮಾಡ್ಕೊಳವ. ಆಗೋಲ್ಲ, ಈ ಜಗಳ ಬೇಡ, ಕೆಲ್ಸ ಇಲ್ಲ. ಓ ಅಂದ್ರೆ ಸತ್ ನಾನು ಇದನ್ನ ಬಿಡಬೇಕು, ನೀನು ಕೊಡ್ಬೇಕು. ನಾ ಗುರು ಈಗ ನೀ ಶಿಷ್ಯ. ಟೂಸ್ಗೋ ಏನ್ ಟೂಸ್ಗೋ? ಟೂಸ್ಗೋ ಅದು ಟೂಸ್ಗೋ. ಅಂಟೋಲ್ ಪಂಟೋಲ್ ಕಾಯಿ, ನೀರೋಲ್ ಜಂಬಾಲ್ ಕಾಯಿ, ಹೂ ಮಗ್ಗೋ ಮಗದಸ್. ಅಂಟೋಲ್ ಪಂಟೋಲ್ ಕಾಯಿ, ನೀರೋಲ್ ಜಂಬಾಲ್ ಕಾಯಿ, ಹೂ ಮಗ್ಗೋ ಮಗದಸ್. ಬಾಣಮ್ಮ
ಮಠಕ್ಕ ಬನ್ನಿಗಿಡ ಬುಡಕ್ಕ ಹೊಡೆದನ್ ಬಡಕ್ಕ ಡಿಚ್ಚಾಕ 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 ಇಬ್ಬರು ಜಗಳ ಮಾಡೋದು ಬೇಡ. ಬೇಡ್ರ? ಏನಿಲ್ಲ, ನಾನಂತರ ಆಕಿನ ಮೇಲೆ ಏನೋ ಮನಸ್ಸು ಮಾಡಿಲ್ಲ. ಏನೋ ನಿನಗೊಂದು ಒಳ್ಳೇದಾಗಲಿ ಅಂತೇಳಿ ಒಂದು ಒಳ್ಳೆ ಕೆಲಸ ಮಾಡಕತ್ತೀನಿ. ಪ್ಲಾನ್ ಎಲ್ಲ ನಿನ್ನ ಮೇಲೆ ಸಂಬಂಧದು. ಹೌದ್ರಾ? ಹಾ, ಈಗ ಬಾಲೆ ಬರೋವಳೆ ಈ ಕಡೆ ನಮ್ಮ ಮಠದ ಕಡೆಗೆ. ಬಾಲೆ ಬರುವಳೆ ಬಂದ್ರು ಏನು ಮಾಡುವಳೆ ಅವಳು? ಅವಳು ಬಂದ ಮೇಲೆ ಆ ಪೂಜೆ ಸ್ಟಾರ್ಟ್ ಮಾಡು. ಸುರು ಹಚ್ಕೊಂಡವ್ರಿವ ಈಗ ಇಟ್ ಬಿಟ್ಟು ಕೊಟ್ಬಿಟ್ರೆ ಸಾಕು. ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ. ಸರಸವ ಸಂಗೀತವ ಕುರುಬಗಳರಿಯದೆ, ಸರಸ ಸಂಗೀತವ ಕುರುಬಗಳರಿಯದೆ ಬರದೆ ಬಾರಿಸದಿರೋ ತಂಬೂರಿ. ತರವಲ್ಲ ತಗಿ ನಿನ್ನ ತಂಬೂರೀಶ್ವರ ಬರದೆ ಬಾರಿಸದಿರೋ ತಂಬೂರಿ. ಬೆಳಗಣ ಹಂಗೆ ಬಲ ಬಲ ಹಿಂಗ್ ಮಾಡೋದು ಬೇಡ. ನಮಗೆ ಮಣಗಂಡ ತಾಲಿ ಮಗ ಹಿಂಗ್ ಮಾಡೋದು ಬೇಡ. ಹಿಂಗ್ ಮಾಡು ನಿನ್ನ ಹಿಂಗ್ ಹೋಗೋಣ ಅಂದ್ರೆ ಭಕ್ತರು ಬಾಳ ಬರ್ತಾರ. ಹಿಂಗ ಆ ಗುಡ್ದಾಗ ಕೂತಿರ್ತಾರಲ್ಲ ಹಿಂಗ ಹಿಂಗ್ ಬರ್ತಾರ, ಮಠಕ್ ಬರ್ತಾರ. ನಾ ಯಾರು ಈಗ ಏನಿದ್ರು ನಾ ದುಡ್ಯಾಕತ್ತಿದ್ ನಿನ್ ಸಂಬಂಧ, ನಿನ್ನ ಉಪಾಯನಲ್ಲಿ ಹಂಗೆಲ್ಲ ದುಡಕಾಕ್ ಹೋಗ್ಬೇಡ. ಒಂದಿಟ್ಟು ಒಳ್ಳೇದ್ ಮಾಡುದು. ಅಲ್ಲಿ ಆಕಿ ನೀನು ಕಟ್ಕೊಂಡು ಮದುವೆ ಮಾಡ್ಕೋಬೇಕಂತ ಮಾಡಿ ನೀನು ಹೇಳಪ್ಪ. ಮತ್ತ ಸುಮ್ ಲಗ್ನ ಆಟ ಆಗೋದು ಹಿಂಬ್ರಿಕಿನದ ನೀವು. ಅಲ್ಲ ನಾ ಲಗ್ನ ಮತ್ ಮದುವೆ ಮಾಡ್ಕೋಬೇಕಂತ ನಾತೀನಿ, ಲಗ್ನ ಆಗಿನ ನೀ ಅಂತಿದ್ದಿ. ನಿಮ್ಗೆ ಹೆಂಗ್ ಮಾಡಿದ್ರೆ ಗಾಂವ್ ಹೆಂಗ್ ಮಾಡಿದ್ರೆ ಗಾವಾಗತ್ತ ಅಂದ್ರೆ ಲಗ್ನ ಮಾಡಿದ್ರು ಗಾಂವ ಏನು ಮದುವೆ ನಿನ್ನ ಸಂಬಂಧ. ನಾನು ಕಷ್ಟ ಪಡೆದು ನಿನ್ನ ಸಂಬಂಧ. ಮನುಷ್ಯಾಗ ಒಂದ್ ಸ್ವಲ್ಪ ತಾಳ್ಮೆ ಇರ್ಬೇಕಲ್ಲಿ, ತಡ್ಕೋಬೇಕು ಒಂದಿಟ್ಟು. ಈಗ ತಡ್ಕೊಳ್ರಿ ಹಂಗ ಅಂದ್ರೆ ರೆಡಿ ಆಗುವ ಚಲೋನ ತಡ್ಕೊಳಕ. ಬಾ ನಮ್ಮ ಮಠಕ್ಕ ಬನ್ನಿಗಿಡ ಬುಡಕ್ಕ ಡಿಚ್ಚಾಕ 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 ಹಿಡ್ದು ಬಿಡ್ಬೇಡ ಸೋರ್ ಚಂಚನ ಅಲ್ಲ ವಿಮಾನದಾಗ ಹೆಣ ಹಿಂಗಿಂಗ್ ಮಾಡ್ತಿರ್ತಲ್ಲ ಅವ್ರ ಮೊದ್ಲು ಅವ್ರು ಮಾಡ್ತಾರ. ಇವ ಇಲ್ಲೇ ಏನ್ರ ಕೊಡ ಚಂದಾಗ ಮಾಡ. ಇವನು ಜಡಿ ಬರ್ಮ ಪೇನಿದು ಅಂದ್ರೆ ಎಲ್ಲವಾಗ ಅದು ಹೋಗಿದ್ರೆ ಮೊದಲ ನಿನ್ ಅಲ್ಲೋ ಶಿಷ್ಯ, ಮತ್ತೇನು ಭಕ್ತಳನ ಬರೋಳು ಮತ್ ಮುಂದೆ ಹೆಂಗ ನಮ್ಮದಾಗದ ಹಿಡ್ಕೊಂಡ್ ತೊಗೊಂಬರ್ಲಿ ಹೋಗಿ ಹೋಗಿ ಹಿಡ್ಕೊಂಬರ್ಲ ಹಿಡ್ಕೊಂಬಂದ ನಾನು ಶಂಗ ಇರ್ಲೇನ? ಸುತ್ತ ತನ್ನ ಕಡೆನ ಹೋಗೋದದ ಗಿಡ. ನಾವ್ ಎಟ್ಟೆ ಕಡೆ ಅಲ್ಲಿ ನಾನು ಹಿರಿಯ ಒಂದಿಟ್ಟು. ನೀವು ಹರಿಯಾರಿದ್ರಿ ಮತ್ತ ನನ್ನ ಮಾತು ಕೇಳಬೇಕಾಗತ್ತ ನೀನು. ಒಳ್ಳೆ ಕೇಳೋಣಲ್ರಿ. ಜಗಳ ಮಾಡೋದು ಬೇಡ ನಾವು. ಬೇಡ. ಹಾ ಏನ್ ನೋಡೋಣ ಭಕ್ತರು ಬರ್ಲಿಕ್ಕೆ ಪಾತ್ರ ಪಾತ್ರ ಒಟ್ಟ ಯಾವ ಮಗನ ಮಾತು ಕೇಳಲ್ಲ. ಅಂದ್ರ ಒಟ್ಟ ಸಾಯ ತನಕ ನನ್ಗೆ ನೀ ಮದುವೆ ಆಗಲ್ಲ ಅನ್ನು. ನಮ್ಮನ್ನ ಹಿಂಗ ಆಟ ಒಯ್ಲಕ್ಕ ಆಟ ಒಯ್ದಿಟ್ಟು ಬರ್ಲಕ್ಕ ನಾ ಒಟ್ಟ ನಿನ್ನ ಮದುವೆ ಮಾಡಕೊಳ್ಳಲ್ಲ. ನೀ ಮಾಡ್ಬಿಡೋ ಮರೆಯ ಸ್ವಲ್ಪ ಯಾರ್ದಾರ ಮಾತು ಕೇಳಾರ ಕೇಳ. ಯಾವ ಮಕ್ಕಳ ಮಾತು ಕೇಳಲ್ಲ ಅಂದೆ ಸಾಕು ನನಗೆ ನಿಂತು. ಚೆನ್ನವ ಏನು ಬೇ ಇದು ಗದ್ಲ? ಗುರುಗಳು ನೀವು ಇಲ್ಲೇ ಅದಿರಿ ಏನ್ರಿ? ಇಲ್ಲ, ಕೂದಲ ತುಂಬಾಕ್ ಹೋಗಿದ್ದೇವಿ. ಅಲ್ರಿ ಗುರುಗಳ ನೋಡ್ರಿ, ನನಗ ವರ ಅಂತ ಏನು ಹುಡುಕಿದ್ರಲ್ಲ ನೀವು, ನಮ್ಮ ಚಂದ್ರು ಮಾವ ನನ್ನ ಮದುವೆ ಆಗಲ್ಲ ಅಂತ ಹೇಳಿ ಹೊಂಟನ. ಸ್ವಲ್ಪ ನೀವಾರ ಚೆನ್ನಾಗಿ ಬುದ್ಧಿ ಹೇಳ್ರಿ. ನೋಡ್ ಮಾಮ, ದೊಡ್ಡ ಗುರುಗಳದಾರ, ನಮಸ್ಕಾರ ಮಾಡಿ ಆಶೀರ್ವಾದ ಮಾಡ. ಯಾಪ ಗುರುಗಳು ಬಾರಪ್ಪ ಚಂದ್ರನ. ನೀನು ಅನ್ಪ ಗುರುಗಳು ಯಪ್ಪ ಯಾಕ ತೋಳಿ ಏರ್ಸಕತ್ತಿದ್ರಲ್ಲ ಇವ್ರು. ನಿಮ್ಗೆ ಆಶೀರ್ವಾದ ಮಾಡಿಸ್ಕೊರ್. ನಮಗ ಆಶೀರ್ವಾದ ಮಾಡ್ತಾರಂತ. ಆಶೀರ್ವಾದ ಮಾಡ್ತಾರ ಏನು ಕಾಲಮರಿ ತಗೊಂತಾರ ನೋಡಿ, ಯಾರಿಗ ಗೊತ್ತು. ಹೇಳಕ ಬರಂಗಿಲ್ಲ ಇದು. ಎಲ್ಲ ದೊಡ್ಡ ಗುರುಗಳು ನೀವು ಮೊದಲು ಅನುಭವಿಸ್ಬೇಕು, ಆಮೇಲೆ ನಮಗೆ. ಓಹೋ, ಹೇಳ್ರಿ ಗುರುಗಳು. ಹಂಗೆಲ್ಲ ಜಗಳ ಮಾಡಕ್ ಹೋಗ್ಬೇಡ ಚಂದ್ರನ. ಓದ್ಬೇಕೇನ್ರಿ? ಓದ್ಬೇಕ್ರಿ. ಹ್ಞೂನ್ರಿ. ಕೈಕಾಲು ಓದ್ಬೇಕ್ರಿ. ಏ ಬ್ಯಾಡ ಹೋಯಪ್ಪ, ಯಾಕಪ್ಪ? ನೀವ್ ಒತ್ತುದು ಬೇಡ. ಏ ನಮ್ಮ ಶಿಷ್ಯ ಅದನ,
ಅವ ಬೇಕಾದ್ರೆ ಇರುವ ನನ್ನ ಎರಡು ಕಾಲ ಅವ ಒತ್ತಾಗ ಸರಿ ಹೊತ್ತಲ್ಲ ಅವನ ಚಲೋ ಹೊತ್ತಿನ. ನಾವು ದಿವಸ ಓದ್ತೇವೆ ದೃಢ ಐತೆ ನೀ ಎಂದರ ಒಂದ್ ದಿವಸ ಓದ್ತೀರಿ ಗಾಮ ಹೋಲದ ಯಾಕೋ ಚಂದ್ರು ಹಂಗೆಲ್ಲ ಮಾಡಬೇಡ. ಗುರುಗಳ ನಾನು ನಿಮ್ಗೆ ಏನು ಅಂದಿಲ್ರಿ, ನೀವು ಸರ್ ಬಿಡ್ರಿ, ನಮ್ಮ ಸಂಸಾರದ ನೀವು ಬರಕ್ಕೆ ಹೋಗ್ಬೇಡ್ರಿ. ಏನ್ರಿ ನಿಮ್ಮ ಪಾದ ಹತ್ತಾರಿ ನಿಮ್ ಬೇಕಾರೆ ನಿಮ್ಗೆ ಬ್ಯಾಡ ಓಯಪ್ಪ. ಸರಿ, ನಾವು ನಮ್ದು ಹೆಣ್ಣು ಮಕ್ಕಳದು ಜಗಳ, ನೀವೇನ್ ನಿಮ್ದು ಏನೈತಿರಿ ಇದ್ರಾಗ ಅಂದ್ರೆ ನಾವು ನಿನಗೇನು ಹೇಳಬಾರದು, ಹೇಳಕ್ಕೆ ಹೋಗ್ಬೇಡ. ಚೆನ್ನವ ಏನಿದೆ ನಡಬಾರಕ. ಯಾಕ ನೀನು ಅವ್ರ ಕಡೆ ಮಾತಾಡ್ತೇನ ತಂಡಿಡ್ದನ ನಿಮ್ಮ ಹಚ್ಚಿರ ಆಟ. ಅವ್ರು ನಮ್ಮ ಕಡೆ ಮಾತಾಡಕ್ ನಮ್ಮ ಮನ್ಯಾಗ ಏನ್ರ ಮಾಡ್ತಾರ ನೋಡ್ ದಗದ ಏನ್ ಮಾಡೋದು ದಗದ ದಗದ ನಮ್ಮ ಮಂಡ್ರದಾಗ ನಾವು ನಮ್ಮ ಗುರುಗಳು ಅಟ್ಟ ಏನ್ ಅದಿಯಲ್ಲ ನೋಡ್ರಿ ಅಲ್ಲೇ ಅದು ಒತ್ಕೊತ್ತ ಕೂತ್ ಬಿಡು. ಈ ಕಡೆ ಏನ ಕದಲಿ ಹಾಕಕ್ ಹೋಗ್ಬೇಡ. ಸರಿ, ಭಾಳ ಒತ್ತಬಾರ್ದನ್ರಿ ಈ ಕಡೆ, ಏನು ನಡಲಿಲ್ಲ, ಈ ಕಡೆ ಒತ್ತು ಅಂದಂಗತ್ತ. ಅಲ್ಲೇ ಒತ್ತದು ನೀವು. ನಾ ಹೆತ್ ಕೇಳ್ತೇನೆ, ಯಾರ ನಿನ್ನ ಕಿವಿ ತುಂಬಿದ್ರ ತಿಳಿ. ಇಲ್ಲ 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 ಇಲ್ಲ, ಸಾಕು, ಯಾವ್ದೊಂದ್ರ ಹಾಕು ಸಾಕು, ಯಾವ್ದಾರೊಂದು ಹಾಕ. ಒಟ್ಟು ಹಾಕಬೇಕು ಅವ್ರಿಗೆ. ಮತ್ತೆ ಹಂಗ ಹೋಗ ಚಂದ್ರನಿಗೆ ಹಾಕಬೇಕಿದು. ಕಟ್ಟಿಯೇ ಕಟ್ಟಿ ಅಷ್ಟು ದೂರ ಅದಕ್ಕೆ ಸಹಾಯ ಕೊಡ್ತೀನಿ ಬಾ. ಇಲ್ಲೇ ತಾಳಿ ಕೊಟ್ಟಿರ್ಬೇಡಿ. ತಾಳಿ ಕೊಟ್ಟಿಲ್ಲ. ನಮ್ ಚಂದ್ರ ಮಾಮ ಹೋಗಿ ಬಿಟ್ಟ. ಎಷ್ಟು
ಚಂದ ಮಾಡಿದ್ರು ನೋಡ್ರಿ ಗುರುಗಳೇ. ಚಂದ್ರ ಬಾಬಾ ಹೋದನ್ರಿ. ಈಗ ಹೆಂಗ್ ಮಾಡುದ್ರಿ ಗುರುಗಳು? ಇದು ಎಲ್ಲಾ ನಿಂದ ಈ ನಮನೆ ಆಟ ನಡಿಬೇಕಾದ್ರೆ ನಮ್ಮದ ಆಶೀರ್ವಾದ. ಯಾರ ಮಾತು ಕೇಳವಲ್ರಿ? ನಿಂಬೆಕಾಯಿ ಇಲ್ಲ ಐತಿ, ಅಲ್ಲೇನ್ ಮಾಡ್ತೀವಿ ಹೋಗಿ. ನಾವ್ ಎದಕ್ ನೋಡಾಕತ್ತಿದ್ದೇವ್? ಕೈಯಾಗಿಲ್ ಕಾಯಿ ಇಟ್ಕೊಂಡ್ ಕೂತಂಗ ಆಟ ಆಕತ್ತಿದ್ದೇವ್. ಗೊಂಬೆಗೈತೆ ನಿಮ್ಮನ್ನ. ಈಗ ನಾವ್ ಹೇಳ್ದಂಗ ನಡೆಯಕತ್ತಿದ್ದಿಲ್ಲ ಈಗ. ಮದ್ವೆ ಆಗಕ್ ಒಲ್ಲ ಅನ್ನತಾನ್ರಿ ಅವ. ಯಾಕೆ ಒಲ್ಲೆ ಅಂತನ? ಅದಕ್ಕೂ ಬಂದೋಬಸ್ತ್ ಮಾಡ್ತೀವಿ. ಮಾಡ್ತೀರಾ? ಅದಕ್ಕೆ ಅಲ್ಲಿ ಇಲ್ಲಿ ಮಾಡೋದು ಅಲ್ವಾ ಇದು? ಎಲ್ಲಿ? ನಮ್ಮ ಆಶ್ರಮದಾಗ ಮಾಡ್ಬೇಕು ಇದನ್ನ ಪೂಜೆ. ಹಂಗಾದ್ರೆ ಗುರುಗಳ ನಿಮ್ಮ ಆಶ್ರಮ ಎಲ್ಲಿ? ಬೆಂಗಳೂರಾಗ ಮತ್ತಿಕೇರಿ ಆಗೈತೆವ ನಮ್ಮದು ಆಶ್ರಮ. ಇನ್ನೊಂದು ರಾಮನಗರ ರೋಡಿಗೆ ಐತಲ್ಲ ಬಿಡದಿ ಹತ್ರ ನಿತ್ಯಾನಂದ ಮಹಾರಾಜರ ಮಠ. ಯಾಕೆ ಮೆಜೆಸ್ಟಿಕ್? ಅಲ್ಲಿ ದೊಡ್ಡ ಪೂಜೆ ಅದ. ಮೆಜೆಸ್ಟಿಕ್ ನಾಗ ಇಲ್ಲ ನಿಮಗೆ? ಏನ ಮೆಜೆಸ್ಟಿಕ್ ನಾಗ ಇಲ್ಲ? ಎದಕ್ ಹೋಗನಿ ದೇರೆ ಮಾಮ 10 ರೂಪಾಯಿ ದೇ. ಬೆಂಗಳೂರದಾಗ ಐತಿ ನಿಮ್ಮ ಆಶ್ರಮ? ಅಲ್ಲೇ ಐತಿ ಮತ್ತಿಗೇರಾಗ ಅದ. ಬರ್ತೀನಿ. ಬಾ ಬರಬೇಕು ಚಂದಾಗ. ನೀನ್ ಅಲ್ಲಿಗೆ ಬಂದ್ಬಿಡ. ನಿಂದ ಏನು ಲೇತು? ತಡಿ, ನಾವೆಲ್ಲ ರೆಡಿಯಾಗಿ ನಿಂತಿರ್ತೀವಿ. ಸೀದಾ ನೀ ಅಲ್ಲಿಗೆ ಬಂದ್ಬಿಡು. ಎಟ್ಟ ಬಸ್ ಹೊತ್ತಾದ್ರು ಮತ್ತೆ ಡಿಪೋಕ್ ಬರಬೇಕ. ಬಸ್ ಎಲ್ಲೇ ಸುತ್ತಾದ್ರು ಡಿಪೋಕ್ ಬರಬೇಕ. ಡಿಪೋದವನ ಸುದ್ದಿಲ್ಲ, ಬಸ್ಸಿಗೆ ಡಿಪೋದವ ಸುತ್ತಿಲ್ಲ ಬೇಡ. ನಿನ್ನ ಜೊತೆ ನಂದು ದೊಡ್ಡ ಡಿಪೋ ಬೇಕಾ ನಿನಗೆ? ಲೇ ಶಿಷ್ಯ, ಇನ್ನ ಮಣ್ಣರ ಇಳಿಸು ನಿಂದ ಗೇರ್ ಬಾಕ್ಸ್ ಏನ್ ಹಿಡಿದಿದ್ದೆ ನಿನ್ನ ಗಾಡಿ ನಡಲ್ರ? ಗೇರ್ ಬಾಕ್ಸ್ ಇನ್ನ ಮಣ್ಣರ ಬಿಚ್ಚು ನಡೀತು. ಇದು ಇನ್ನ ಮಣ್ಣು ಜೋಡಿಸ್ಕೊಂತೀವಿ. ನೀನು ಸೀದಾ ನಾವು ಎಲ್ಲ ರೆಡಿಯಾಗಿ ಬಸ್ ಸ್ಟ್ಯಾಂಡ್ ನಿಂತಿರ್ತೀವಿ. ಅಲ್ಲಿ ಬರಕ್ ಬಹಳ ಖರ್ಚು ಹತ್ತಲ್ರಿ. ಖರ್ಚು ಏನು ಖರ್ಚಿಲ್ಲ. ಈಗ ಆಧಾರ್ ಕಾರ್ಡ್ ಫ್ರೀ ಅದ. ನೀನು ರೆಡಿಯಾಗಿ ಅಲ್ಲಿ ಬಸ್ ಸ್ಟ್ಯಾಂಡ್ಗೆ ಬಾ, ನಾವು ಅಲ್ಲಿಗೆ ಬರ್ತೇವೆ. ಅಲ್ಲಿಂದ ಸೀದಾ ಬೆಂಗಳೂರು ಪೋಯ, ಅಲ್ಲಿ ಪೂಜೆ. ಬರ್ತೀನಿ. ಬರ್ತೀಯ ಅಂದ್ರ ಆರತಿ ಮಾಡಿ ಹಂಗಾರ. ಬಾಯ್ಲಾನೆ ಬಿಡ್ಕೊಂತೀನ ಕಾಲ್ ನೋಡ್ಲಿ ಅಲ್ಲಿ ಅವನು ಬಾಯಿಲೆ ಬಿಡೋದು ಕಾಲ್ ನೋಡಿ. ನಾವು ಬರ್ಲ ಹಂಗ ಹೋದ್ರ ಹಂಗೆ. ಶಿಷ್ಯ, ಆರತಿ ಪೂಜೆ ಶಿಷ್ಯ, ನಮ್ಮ ಸಾಮಾನು ಎಲ್ಲ ಗಟ್ಟಿಗೆ ಹಾಕೊಂಡಿಲ್ಲ ಚೀಲ್ದಾಗ. ನಿಮ್ಮ ಸಾಮಾನ್ಯ ಚಾಯ್ ಬಿದ್ದಾವ ಗಟ್ಟಿ ಹಾಕೊಳಕ ಸಾಮಾನ ಪೂಜೆ. ನಮ್ಮ ಅರಿವಿ ಡಬರಿ ಊಟ ತಾಟು ಎಲ್ಲ ಬೇಕಲ್ಲ. ಭೀಮಾಸ್ತಾರ ಚಲ್ ಮಾಡ ಹೇಳ್ರಿ, ಸೋರ್ ಹೇಳ್ರಿ. ಹೊಳ್ರಿ ಯಾವ ಮಾಡಂಗ
ಹೊಂಟೇನ ಮಗನ ಏ ಇಲ್ಲೇ ಅದೇನ್ರಿ ಇಲ್ಲೇ ಅದೇನ್ರಿ ಇಲ್ಲೇ ಅದೆಯಾ ಹಾಂ ಅವ್ನು ಇವ್ನು ಅರಿಬಿ ಹಾಕೊಂಡಿವ್ ನಮಗೊಂದು ತಲೆ ಕೆಟ್ಟ ಹೋಗ್ಯದ ತೆಗೆದು ಬಂದ್ರೆ ಪುಣ್ಣ ಹಾರಾಕಿಂತ ಅವನು ಚಾಳಕ್ಕಿಲ್ಲ ಚಪಾತಿರಲ್ಲ ತೆಗೆದು ಹೋದ್ ನೋಡ್ರಿ ಹಾ ಅವ್ನು ಕೂರ್ಗೀರ್ ಆಗ್ಯಾವೇನು ನಾವು ಹಡಪತ್ತದ ನಾಯಿ ತೂರ್ಸ್ಕೊಂತ ಅಡ್ಡಾಡ್ಕೊಂತ ಹೊಂಟು ಬಿಟ್ಟಿವಿ ನೋಡ್ರಿ ಹಂಗಾರ ಇಲ್ಲೇ ಯಾವ್ದಾರ ಹಳ್ಳಿಗಳಕ್ಕೆ ಹೋಗಿ ಜಳಕ ಮಾಡು ನೋಡಿ ಹಳೆ ಬ್ಯಾಡ್ರಿ ಹಾ ಇಲ್ಲಿ ಹೊಳಿಗೆ ಹೋಗ್ರಿ ಮತ್ತಾಕ ಅಲ್ಲಿ ಇಲ್ಲಿ ಸಮೀಪದಾಗಿಲ್ಲಿ ಹಳಗೊಂಡ್ರ ಹಾ ಬಾ ಡೋಣಿಗೆ ಹೋಗೋಣ ಬಾ ನೋಡ್ರಿ ನನ್ನ ಜೀವನ ಎಲ್ಲಿ ಅರ್ಧಕ್ಕೆ ನಿಂತು ಹೋಯಿತು ಅಂತ ನಾ ತಿಳ್ಕೊಂಡಿದ್ದೆ. ನಿನ್ನ ಆಶೀರ್ವಾದದಿಂದ ಮತ್ತೆ ನನಗೆ ಪುನರ್ಜನ್ಮವನ್ನು ನೀಡಿದೆಯಾ ನೀನು. ಇವತ್ತು ನನ್ನ ಪ್ರಥಮ ರಾತ್ರಿ. ರವಿ ಅವರು ಬೆಂಗಳೂರಿಗೆ ಹೋಗಿದ್ದಾರೆ, ಇವತ್ತು ಬರ್ತಿದ್ದಾರೆ. ಅವರ ದಾರಿಯನ್ನೇ ಕಾಯ್ತಾ ಇದ್ದೆ ನಾನು. ಹಲೋ ಹಲೋ ನಾನು ಕಣೆ ರವಿ ಮಾತಾಡೋದು. ಹಾ ಹೇಳಿ. ಇಲ್ಲೇ ರೈಲ್ವೆ ಸ್ಟೇಷನಿಂದ ಮಾತಾಡ್ತಾ ಇದ್ದೀನಿ. ಇನ್ನೇನು 5 ನಿಮಿಷದಲ್ಲಿ ಬರ್ತಾ ಇದ್ದೀನಿ. ನನ್ನ ದಾರಿ ಕಾಯ್ತಾ ಇರ್ಬೇಕಲ್ಲ. ಹೌದು. ಒಂದು ಉಮ್ಮ ಕೊಡೆ. ಹೋಗ್ಯಪ್ಪ, ಏನು ನಿಮ್ಮ ಹುಡುಗಾಟಿಗೆ? ನಾ ಕೊಡ್ಲಾ? ಇವರೇನು ಫೋನಲ್ಲೇ ಶುರು ಮಾಡಿದ್ರಲ್ಲ. ಆಯ್ತು, ಅವರು ಬರ್ತಿದ್ದಾರೆ. ಅವರಿಗಾಗಿ ನಾನು ಹಾಲು ತೆಗೆದುಕೊಂಡು ಸಿದ್ಧಳಾಗಿ ನಿಲ್ಬೇಕು. ಭಾರತಿ, ನೀನ್ ಚೆನ್ನಾಗಿದ್ದೀಯಾ ಭಾರತಿ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ ರವಿ? ಯಾರು ನೀವು? ಯಾಕೆ ಭಾರತಿ? ನಾನು ಪ್ರೀತಿಯ ಗಂಡ ಮಂಚು ಭಾರತಿ. ಮಂಚು ಭಾರತಿ, ಯುದ್ಧದಲ್ಲಿ ಮಂಜು ಸತ್ತಿದ್ದಾನೆ ಅಂತ ಸುಳ್ಳು ಸುದ್ದಿ ಎಬ್ಬಿಸ್ಬಿಟ್ರು. ಅಂದ್ರೆ ನೀವು ಭಾರತಿ, ಯುದ್ಧ ಮಾಡುವಾಗ ವಿರೋಧಿಗಳು ಎಸೆದ ಬಾಂಬಿನಿಂದ ನನ್ನ ತಲೆಗೆ ಬಲವಾದ ಪೆಟ್ಟು ಬಿತ್ತು. ನಾನು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟೆ. ಸಾವಿರಾರು ಸತ್ತ ಸೈನಿಕರಲ್ಲಿ ಮಂಜೂನು ಇದ್ದಾನೆ ಅಂತ ಘೋಷಣೆ ಆಗಿಬಿಡ್ತು. ಆದ್ರೆ ಪತ್ರಿಕೆಗಳು ಮಂಜು ಸತ್ತಿದ್ದಾನೆ ಎಂದು ಹೇಳಿದ್ರೆ, ಆದ್ರೆ ನೀನ್ ಮಾತ್ರ ಮಂಜು ಸತ್ತಿಲ್ಲ ಅಂತ ತಿಳಿದುಕೊಂಡಿದೆಯಲ್ಲ ಭಾರತಿ. ಒಂದು ವೇಳೆ ನಾನು ಸತ್ತಿದ್ದೇನೆ ಎಂದು ತಿಳಿದುಕೊಂಡಿದ್ದರೆ ನಿನ್ನ ಕೊರಳಲ್ಲಿ ತಾಳಿ ಇರುತ್ತಿರಲಿಲ್ಲ. ನಿನ್ನ ಕೊರಳಲ್ಲಿ ತಾಳಿ ಇದೆ ಮೇಲೆ ಮಂಜು ಬದುಕಿದ್ದಾನೆ ಎಂದು ತಿಳಿದುಕೊಂಡಿದ್ದೀಯಲ್ಲ ಭಾರತಿ, ತಿಳಿದುಕೊಂಡಿದ್ದೀಯಲ್ಲ. ನೋಡಿದೀಯಾ ಭಾರತಿ, ನಮ್ಮ ಪ್ರೀತಿ ಪ್ರೇಮ ಎಷ್ಟು ಪವಿತ್ರವಾಗಿದೆ. ಯಾಕೆಂದ್ರೆ ಎಂದು ನನ್ನನ್ನು ಬೀಳ್ಕೊಟ್ಟಿಯೋ ಅದೇ ಮಂಚ, ಅದೇ ಸೀರೆ, ಅದೇ ನೀನುಟ್ಟ ಹೂ. ಅಲ್ಲಿಂದ ಇಲ್ಲಿವರೆಗೆ ನನಗೆ ಹಾಗೆ ಕಾಯುತ್ತಿರುವಲ್ಲ ಭಾರತಿ. ನಿನ್ನಂತ ಹೆಂಡತಿಯನ್ನು ಪಡೆದು ನಾನು 7 ಜನ್ಮದ ಪುಣ್ಯ ಮಾಡಿರಬೇಕು ಭಾರತಿ, ಪುಣ್ಯ ಮಾಡಿರಬೇಕು ಭಾರತಿ. ಮಾತಾಡು ಭಾರತಿ, ಮಾತಾಡು. ಯಾಕೆ ನನ್ನ ಮೇಲೆ ಏನಾದರೂ ತಪ್ಪು ತಿಳಿದುಕೊಂಡಿರುವ ಭಾರತಿ? ನನ್ನ ಗಂಡ ಮನೆ ಬಿಟ್ಟು ಹೋಗಿ 3 ವರ್ಷವಾಯಿತು. ಎಲ್ಲಿಯಾದರೂ ಮತ್ತೊಂದು ಮದುವೆಯಾಗಿದ್ದಾನೆಂದು ತಿಳಿದುಕೊಂಡಿದ್ದೀಯಾ ಭಾರತಿ? ನಾನಂತ ಕೆಲಸ ಮಾಡಿಲ್ಲ ಭಾರತಿ, ಮಾಡಿಲ್ಲ. ಯಾಕಂದ್ರೆ ನೀನಂತ ಕೆಲಸ ಮಾಡ್ಲಿದ ಮೇಲೆ ಮತ್ತಾದಾಕಂತ ಕೆಲಸ ಮಾಡ್ಲಿ. ಮನೆಯಲ್ಲಿ ಒಬ್ಬ ಗಂಡ ಇರುವಾಗ ಹೆಣ್ಣು ಇನ್ನೊಂದು ಮದುವೆಯನ್ನು ಯಾವ ಕಾಲಕ್ಕೂ ಆಗಬಾರದು.
ಮನೆಯಲ್ಲಿ ಒಂದು ಹೆಂಡತಿ ಇರುವಾಗ ಇನ್ನೊಂದು ಮಲ್ವನ್ನು ಯಾವ ಕಾಲಕ್ಕೂ ಆಗಬಾರದು ಭಾರತಿ, ಆಗಬಾರದು. ಒಂದು ವೇಳೆ ಅಂತ ಕೆಲಸ ಮಾಡುವರನ್ನು ಈ ಸಮಾಜ ಜಾರಣಿಯ ಮಕ್ಕಳು ಎಂದು ಕರೆಯುತ್ತಾರೆ. ಯಾಕೆ ಭಾರತಿ ಮಾತಾಡು ಭಾರತಿ, ನಾನು ಇಷ್ಟೊಂದು ಮಾತನಾಡಿದ್ರೆ ಮೌನವಾಗಿದೆಯಲ್ಲ, ಮಾತಾಡು ಭಾರತಿ, ಮಾತಾಡು. ಮಾಮ, ಏನಂತ ಮಾತಾಡ್ಲಿ? ನಾನು ಏನಂತ ಮಾತಾಡ್ಲಿ? ಯಾಕೆ ಭಾರತಿ ನನ್ನ ಮೇಲೆ ನನಗೆ ಕೋಪವೇ? ಮಂಜು, ನನ್ನನ್ನು ಮುಟ್ಬೇಡಿ, ನನ್ನ ಮುಟ್ಬೇಡಿ. ಏನ್ ಭಾರತಿ, ನಾನು ನಿನ್ನ ಮುಟ್ಟಬಾರ್ದ? ಸಾವಿರಾರು ಜನರ ಸಮ್ಮುಖದಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿದ ಗಂಡ ನಾನು. ಯಾಕೆ ನಾನು ನಿನ್ನ ಮುಟ್ಟಬಾರ್ದ? ಯಾಕೆ ಭಾರತಿ, ನಾನು ನಿನ್ನ ಗಂಡ ಅಲ್ವೇ? ಮಂಜು, ನನ್ನ ಗಂಡ ನೀವು ಹೌದು, ನಿಮ್ಮ ಹೆಂಡತಿ ನಾನಲ್ಲ ಮಂಜು, ನಾನಲ್ಲ, ನಾನಲ್ಲ ಮಂಜು. ಭಾರತಿ, ಅಂದ್ರೆ ನಿನ್ನ ಮಾತಿನ ಅರ್ಥ? ಮಂಜು, ನೀವು ಯುದ್ಧದಲ್ಲಿ ಸತ್ರಿ ಅಂತ ಸುದ್ದಿ ಬಂತು. ನಾನು ಸ್ವಲ್ಪ ದಿನ ವಿಧವೆಯಾಗಿ ಜೀವನವನ್ನು ಸಾಗಿಸಿದೆ. ಆದ್ರೆ ಆ ವಿಧಿ ಇದೆಯಲ್ಲ, ಈ ನನ್ನ ಬದುಕಿನ ಇತಿಹಾಸವನ್ನೇ ಬದಲಾಯಿಸಿಬಿಡ್ತು ಮಂಜು, ಬದಲಾಯಿಸಿಬಿಡ್ತು. ಭಾರತಿ, ಯಾಕೆ ಕಳ್ತಿದ್ದೀಯ ನೀನು? ನಾನು ಮತ್ತೆ ಮರಳಿ ಬಂದಿದ್ದೀನಲ್ಲ, ಯಾಕೆ ಕಳ್ತಿದ್ದೀಯ ನೀನು? ಮಂಜು, ನೀವು ಯುದ್ಧದಲ್ಲಿ ಸತ್ರಿ ಅಂತ ನಾನು ಸ್ವಲ್ಪ ದಿನದ ಹಿಂದೆ ನೀನು ಮತ್ತೊಂದು ಮದುವೆ ಮಾಡ್ಕೊಂಡ್ಬಿಟ್ಟೆ. ಹೇಳ್ತಿದೆಯಾ ಭಾರತಿ ನೀನು? ಮತ್ತೊಂದು ಮದುವೆಯಾಗಿದೆಯಾ ಭಾರತಿ? ಭಾರತಿ, ತುಟಿಗೆ ತುಟಿ ಇತ್ತು, ಹಣೆಗೆ ಹಣೆ ಇತ್ತು. ನನ್ನದೆಲ್ಲ ನೀನೇ ಎಂದು ಹೇಳಿ ಮತ್ತೆ ಗಂಡ ಮನೆಗೆ ಹೋದಾಗ ನೀನು ಹೇಳುವ ಮಾತು ಮತ್ತೊಂದು ಮದುವೆಯಾಗಿದ್ದೀಯಾ ಭಾರತಿ? ಮತ್ತೊಂದು ಮದುವೆ ಆಗಿದೆಯಾ? ಭಾರತಿ, ನನ್ನ ಗಂಡ ಧೀರ ಸೂರ ಸೈನಿಕ ಎಂದು ಹೇಳಿದೆಯಲ್ಲ ಭಾರತಿ, ನನ್ನ ಪ್ರೀತಿಯ ದಲ್ಲನಿಗೆ ಹೇಳುವ ಮಾತು ಮತ್ತೊಂದು ಮದುವೆಯಾಗಿದೆ. ಮಂಜು, ಭಾರತಿ, ತುಂಬಾ ಸಂತೋಷ ಭಾರತಿ, ತುಂಬಾ ಸಂತೋಷ. ಮಂಜು ನೋಡಿ, ನೀವು ಸತ್ರಿ ಅಂತ ತಿಳ್ಕೊಂಡು ನಾನು ಮದುವೆ ಮಾಡಿಕೊಂಡೆ. ಭಾರತಿ, ಜನ ಏನ್ ಹೇಳಿದ್ರು? ಮಂಜು ಸತ್ತಿದ್ದಾನೆ ಎಂದು ಹೇಳಿದ್ರಲ್ಲ ಭಾರತಿ. ನಾನು ಅವತ್ತು ಸಾಯಲಿಲ್ಲ ಭಾರತಿ, ಸಾಯಲಿಲ್ಲ. ಇವತ್ತು ನಿನ್ನ ಮಾತು ಕೇಳಿ ಸತ್ತು ಬದುಕಿ ಹೋದ ಸಹ ಭಾರತಿ, ಬದುಕಿ ಸತ್ತು ಹೋದೆ.
ನೋಡಿ, ನಾನು ಮಾಡಿದ್ದು ತಪ್ಪು ಅಂತ ನಿಮ್ಗೆ ಅನಿಸಿದ್ರೆ ನೀವು ನನ್ನ ಕತ್ತಿಗೆ ಕೊಂದು ಬಿಡಿ ಮಾವ, ನನ್ನ ಕೊಂದು ಬಿಡಿ. ಭಾರತಿ, ತಿಂದ ಕತ್ತು ಹಿಚ್ಗಿ ನಾನಾವ ಪಾಪ ಕಟ್ಟಿಕೊಳ್ಳಲಿ ಭಾರತಿ, ನಾನಾವ ಪಾಪ ಕಟ್ಟಿಕೊಳ್ಳಲಿ. ಏಕೆಂದ್ರೆ ನಾನೊಬ್ಬ ಸನ್ಯಾಸಿ, ಹೆಂಡತಿಯ ಪ್ರೀತಿಯನ್ನು ಅರಿಯದ ನಾನೊಬ್ಬ ದೇಶ ಭ್ರಷ್ಟ. ಭಾರತಿ, ಬೇಕಾದ್ರೆ ನೀನೇ ನನಗೆ ಶಿಕ್ಷೆ ಕೊಟ್ಟು ಬಿಡು ಭಾರತಿ. ನೋಡಿ ಮಾವ, ನಾನು ಮಾಡಿದ್ದು ತಪ್ಪು ಅಂತ ನಿಮ್ಮ ಮನಸ್ಸಿಗೆ ಅನಿಸಿದ್ರೆ ನೀವು ನನಗೆ ಎಂತ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ, ಎಂತ ಶಿಕ್ಷೆ ಕೊಟ್ಟರು ನಾನು ಅನುಭವಿಸ್ತೀನಿ. ಭಾರತಿ, ನಿನಗೆ ಶಿಕ್ಷೆ ಕೊಡುವಷ್ಟು ಕಟುಕ ನಾನಲ್ಲ ಭಾರತಿ, ಕಟುಕ ನಾನಲ್ಲ. ನಾನು ಒಂದೇ ಒಂದು ಮಾತು ಕೇಳ್ತೀನಿ ನಿನಗೆ, ಖಂಡಿತವಾಗಿ ಆ ಮಾತು ನಡೆಸ್ಕೊಡ್ತೀಯಲ್ಲ ನೀನು? ಕೇಳಿ ಮಾವ, ಯಾವ ಮಾತದು? ಮಾತಷ್ಟೇ ಏಕೆ, ನನ್ನ ಪ್ರಾಣ ಬೇಡಿದ್ರು ನನ್ನ ಪ್ರಾಣ ನಿಮಗೆ ಕೊಡ್ತೀನಿ. ಹೇಳಿ, ನಾನು ಏನ್ ಮಾಡಬೇಕು? ಭಾರತಿ, ಇನ್ನ ಪ್ರಾಣ ತೆಗೆದುಕೊಳ್ಳುವಷ್ಟು ಕಟುಕ ನಾನಲ್ಲ ಭಾರತಿ, ನಾನಲ್ಲ. ನನ್ನ ಮಾತು ಖಂಡಿತವಾಗಿ ನಡೆಸ್ಕೊಡ್ತೀನಿ. ನನಗೆ ವಚನ ಕೊಡು ಭಾರತಿ, ವಚನ ಕೊಡು. ಆಯ್ತು ಮಾವ, ನಿಮ್ಮ ಮಾತು ನಡೆಸ್ಕೊಡ್ತೀನಿ. ಹೇಳಿ, ನಾನೇನ್ ಮಾಡ್ಲಿ? ಹಾಗಾದ್ರೆ ಇನ್ನು ಮುಂದೆ ನನ್ನನ್ನು ನಿನ್ನ ಹೆತ್ತ ಮಗನ ತೆಗೆದುಕೊಂಡು ಬಿಡು. ಏನ್ ಮಾತಾಡ್ತಿದ್ದೀರಾ ನೀವು? ಎಂತ ಮಾತಾಡ್ತಿದ್ದೀರಾ? ಇಲ್ಲ ಭಾರತಿ, ಇದು ಅನಿವಾರ್ಯ ಭಾರತಿ, ಅನಿವಾರ್ಯ. ಯಾಕಂದ್ರೆ ನಿನ್ನ ಗಂಡನಾಗಿ ನಿನ್ನ ಪ್ರೀತಿ ಅಂದ್ರೂ ನಾನು ತಿಳಿಯಲೇ ಇಲ್ಲ. ನಾನೊಬ್ಬ ದೇಶ ಸೈನಿಕನಾಗಿ ನಿನಗೆ ಯಾವ ಸುಖವೂ ಕೊಡಲಿಲ್ಲ. ಅದಕ್ಕಾಗಿ ಕನಿಷ್ಠ ಪಕ್ಷ ನಿನ್ನ ಹೆತ್ತ ಮಗನಾಗಿ ನಿನ್ನ ಪಾದ ಸೇವೆ ಮಾಡುವ ಭಾಗ್ಯ ಕಲ್ಪಿಸಿಕೊಡ ತಾಯಿ. ಹಲೋ ಭಾರತಿ, ಭಾರತಿ, ಏನೇ ಇವತ್ತು ಇಷ್ಟೊಂದು ಸುಂದರವಾಗಿದೆಯಾ? ಹಾ ಭಾರತಿ, ಇವ್ರು ಯಾರು? ರೀ ಮಿಸ್ಟರ್, ನಿಮ್ಮನ್ನೇ ಕೇಳ್ತಾ ಇರೋದು. ಯಾರು ನೀವು? ಸರ್, ನಮ್ಮ ಭಾರತಿಗೆ ನೀವೇನಾಗಬೇಕು? ಸರ್, ನಾನು ಯಾರಂತ ಅವ್ರ ಬಾಯಿಂದ ಕೇಳಿಬಿಡಿ ಸರ್, ಕೇಳಿಬಿಡಿ. ಭಾರತಿ, ಯಾರು ಇವರು? ಇವ್ರು ಯಾರಂದ್ರೆ? ಬೇಡಿ ಸರ್, ಆ ವಿಷಯ ನಾನೇ ಹೇಳ್ಬಿಡ್ತೀನಿ ಸರ್ ನಿಮಗೆ. ಸರ್, ನಮ್ಮ ತಾಯಿನ ನೋಡ್ಬೇಕು ಅಂತ ಸರ್ ನಾನು ಇವರಿಗೆ ಹೆತ್ತ ಮಗನಾಗಬೇಕು ಸರ್, ಹೆತ್ತ ಮಗನಾಗಬೇಕು. ಏನು? ಆದ್ರೆ ನೀನ್ ಮಗನಾಗಬೇಕಾ? ಹೌದು ಸರ್, ಆದ್ರೆ ನಾನು ಹೊಟ್ಟೆಯಲ್ಲಿ ಹುಟ್ಟಿದ ಮಗನಲ್ರಿ ಅಪ್ಪ. ಹುಟ್ಟಿದ ತಕ್ಷಣ ತಾಯಿ ತಂದೆಯನ್ನು ಕಳೆದುಕೊಂಡು ಅನಾಥನು ನಾನು ಸರ್, ಅನಾಥನು. ತಾಯಿಯ ಪ್ರೀತಿಯನ್ನೇ ತಿಳಿದಷ್ಟು
ಮನುಷ್ಯ ಸರ್, ನಾನು ಮನುಷ್ಯ ಸರ್. ತಂದೆ ತಾಯಿ ಸತ್ತ ಮೇಲೆ ಈ ತಾಯಿ ನನ್ನ ಭಾವನೆಗಳಿಂದ ಪಡೆದುಕೊಂಡ ತಾಯಿ ಸರ್, ಭಾವನೆಗಳಿಂದ ಪಡೆದುಕೊಂಡ ಈ ನನ್ನ ತಾಯಿನ ನೋಡ್ಬೇಕು, ನನ್ನ ತಾಯಿಯ ಗಂಡ ಹೇಗಿರ್ಬೇಕು ಅಂತ ಓಡೋಡಿ ಬಂದ್ಬಿಟ್ಟೆ ಸರ್, ಓಡೋಡಿ ಬಂದ್ಬಿಟ್ಟೆ. ಆದ್ರೆ ಸಮಯಕ್ಕೆ ಸರಿಯಾಗಿ ನೀವು ಬಂದಿದ್ದೀರಲ್ಲ ಸರ್, ತುಂಬಾ ಸಂತೋಷವಾಯ್ತು ಸರ್, ತುಂಬಾ ಸಂತೋಷವಾಯ್ತು. ಏಕೆಂದ್ರೆ ನಮ್ಮ ತಾಯಿಯ ಗಂಡ ಹೇಗಿರಬೇಕು, ನಮ್ಮಪ್ಪ ಹೆಂಗಿರಬೇಕು ಅಂತ ಹಂಬಲಿಸಿ ಓಡೋಡಿ ಬಂದ್ಬಿಟ್ಟೆ ಸರ್, ಓಡೋಡಿ ಬಂದ್ಬಿಟ್ಟೆ. ಸರ್, ಆದ್ರೆ ಒಂದೇ ಒಂದು ಮಾತು ಸರ್, ಈ ನನ್ನ ತಾಯಿನ ಯಾವ ತೊಂದರೆ ಆಗಿದೆ ನೋಡಿಕೊಳ್ಳಿ ಸರ್. ನಿಮಗೆ ಚೇಚೆ, ಏನ್ ಮಾತಾಡ್ತಾ ಇದೀಯ? ನೋಡು, ಈ ನಿನ್ನ ತಾಯಿಗೆ ಯಾವುದೇ ರೀತಿ ಕುಂದು ಕೊರತೆ ಆಗದಂತೆ ನೋಡಿಕೊಂಡು ಹೋಗುವ ಜವಾಬ್ದಾರಿ ನನಗಿರಲಿ. ಭಾರತಿ, ಎಂಥವನನ್ನು ನಿನ್ನ ಮಗ ಅಂತ ಹೇಳಿಕೊಳ್ಳಲಿಕ್ಕೆ ನೀನು ಎಷ್ಟು ಜನ್ಮದ ಪುಣ್ಯ ಮಾಡಿರ್ಬೇಕು ಭಾರತಿ. ಹೌದ್ರಿ, ನಿಜ ನಿಮ್ಮ ಮಾತು. ಇಂಥ ಮಗನನ್ನು ಪಡೆಯಬೇಕಂದ್ರೆ ನಾನು ಅದ್ಯಾವ ಜನ್ಮದಲ್ಲಿ ಅದ್ಯಾವ ಪುಣ್ಯ ಮಾಡಿದ್ನೋ ಯಾರಿಗೆ ಗೊತ್ತು. ನೋಡು ಭಾರತಿ, ಮಗ ಬಹಳ ದಿವಸದಿಂದ ಮನೆಗೆ ಬಂದಿದ್ದಾನೆ. ಒಳಗಡೆ ಕರ್ಕೊಂಡು ಹೋಗಿ ಹೊಟ್ಟೆ ತುಂಬಾ ಊಟ ಮಾಡಿಸು, ಆಯ್ತೇ? ಬೇಡ ಸರ್, ಬೇಡ. ಯಾಕಂದ್ರೆ ನನಗೆ ಈಗಾಗಲೇ ಹೊಟ್ಟೆ ತುಂಬಿಬಿಟ್ಟಿದೆ ಸರ್, ಹೊಟ್ಟೆ ತುಂಬಿಬಿಟ್ಟಿದೆ. ಬೇಡಿ ಸರ್, ಬೇಡಿ ಸರ್. ನಾನು ಕೊನೆಯದಾಗಿ ನೀವೊಂದು ಮಾತು ಕೇಳ್ತೀನಿ ಸರ್. ಈ ನನ್ನ ತಾಯಿನ ಚೆನ್ನಾಗಿ ನೋಡಿಕೊಳ್ಳ ಸರ್. ಬೇಕಾದ್ರೆ ಆಯ್ತಪ್ಪ, ಸರಿ, ಚೆನ್ನಾಗಿ ನೋಡ್ತೀನಿ ಹೇಳಿದ್ನಲ್ಲ ಸರ್. ಹಾಗಾದ್ರೆ ನಾನು ಬರ್ತೀನಿ ಸರ್. ಸರಿಯಪ್ಪ, ಹುಷಾರಿಗೆ ಹೋಗಿ ಬಾ. ಹರಿವ ನೀರು ನಮ್ಮ ಜೀವನ, 3 ದಿನದ ಹರಿವ ನೀರು ನಮ್ಮ ಜೀವನ, 3 ದಿನದ ಯೌವನ. ಸಂಸಾರ ನಮ್ಮದು ಸಾಗುವಂತೇನ, ಸಂಸಾರದೊಂದು ಸಾಗುವಂತೇನ. ಆಟಕ ಶೋಕಿ ಮಾಡಿದ ಕೆಲಸ, ಆಟಕ ಶೋಕಿ ಮಾಡಿದ ಕೆಲಸ, ಭಾರತಿ, ಬೇಗ ಬರಬೇಕಾದನು ತುಂಬಾ ತಡ ಮಾಡಿ ಬಂದೆ, ಕ್ಷಮಿಸಿಬಿಡು ಭಾರತಿ. ನನ್ನ ನೋಡಿ, ನೀವು ಪ್ರಯಾಣ ಮಾಡಿ ಬಂದಿದ್ದೀರಿ, ಕೈಕಾಲು ಮುಖ ತೊಳ್ಕೊಂಬನ್ನಿ. ಅದೆಲ್ಲ ಆಮೇಲೆ. ಮತ್ತೀಗೇನು ಬೇಕು? ಈ ನಿನ್ನ ಮಧುರ ಕಂಠದಿಂದ ಹೊರಹೊಮ್ಮಲಿ ಒಂದು ಮಧುರ ಗೀತೆ. ಆಯ್ತು, ಅದಕ್ಕೇನಂತೆ. ಸಂತೋಷ
ಹಾ ಭಾರತಿ, ಮುಖ ತೊಳ್ಕೊಂಡ್ ಬರ್ತೇನೆ. ದೇವರೇ, ಎಂಥ ಅಗ್ನಿ ಪರೀಕ್ಷೆನ ತಂದೊಡ್ಡಿದೆ ನನ್ನ ಜೀವನದಲ್ಲಿ. ನಾನು ಈಗೇನು ಮಾಡಬೇಕು? ಇವರಿಗೇನಾದರೂ ಮಂಜು ಮತ್ತೆ ವಾಪಸ್ ಬಂದಿದ್ದಾನಂತ ಹೇಳಿದ್ರೆ ರವಿ ಖಂಡಿತವಾಗಿ ಬದುಕೋದಿಲ್ಲ. ಹಾಗಾದ್ರೆ ಏನು ಮಾಡಲಿ? ಹೌದು, ನಾನು ಇವತ್ತೊಂದು ನಿರ್ಧಾರ ಮಾಡಲೇಬೇಕು. ಮಂಜು ಯುದ್ಧದಲ್ಲಿ ಸತ್ತದನಂತ ಅವರನ್ನು ಮರೆತು ಬಿಡಬೇಕು. ಇವರೇ ನನ್ನ ಬಾಳಿನ ನೇಸರಂತ ತಿಳ್ಕೊಂಡು ಇವ್ರ ಜೊತೆಗೆ ಸಂತೋಷವಾಗಿದ್ರಾಯ್ತು. ಹೌದು, ಸಂತೋಷವಾಗಿ ಇವ್ರ ಜೊತೆಗಿದ್ರಾಯ್ತು. ರವಿ, ರವಿ ಬನ್ನಿ. ಏನ್ ಮಾಡ್ತಾ ಇದ್ದೀರಾ ಒಳಗಡೆ? ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಮಲಗಿದ್ದೆ ಭಾರತಿ. ಇದೇನು ಏನ್ ಮಾತಾಡ್ತಿದ್ದೀರಾ? ಇವತ್ತು ಮರ್ತು ಬಿಟ್ಟಿದ್ರೇನು? ಇವತ್ತು ನಮ್ಮಿಬ್ಬರ ಪ್ರಥಮ ರಾತ್ರಿ ಅಲ್ವೇ? ನೀವು ಹೋಗಿ ಮಲ್ಕೊಂಡ್ರೆ ಹೇಗೆ? ಏನಪ್ಪ ನೀವು? ಭಾರತಿ, ನಾನು ಈಗೊಂದು ಮುಖ್ಯವಾದ ವಿಷಯ ಹೇಳದೆ ಮರೆತು ಬಿಟ್ಟಿದ್ದೆ. ನಾನು ಬೆಂಗಳೂರಿನಿಂದ ಬರುವ ಮುಂಚೆ ನನಗೆ ಆಗಾಗ ಜ್ವರ ಬರ್ತಾನೆ ಇದ್ದವು. ಜ್ವರ ಬರುವ ಸಲುವಾಗಿ ನನ್ನ ಸ್ನೇಹಿತ ಕರ್ಕೊಂಡು ಡಾಕ್ಟರ್ ಹತ್ರ ಹೋಗಿದ್ದೆ. ಡಾಕ್ಟರ್ ಏನಂತ ಹೇಳಿದ್ರು? ನನ್ನ ಸ್ನೇಹಿತ ಕರ್ಕೊಂಡು ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ನನ್ನ ಸ್ನೇಹಿತನ ಹತ್ರ ಹೇಳ್ತಾನೆ ಇದ್ರು. ನಾನು ಅದನ್ನು ಮರಿ ನಿಂತು ಕೇಳಿಕೊಂಡೆ. ಆಗ ಡಾಕ್ಟರ್ ಹೇಳಿದರು. ಯಾಕ್ರಿ, ಏನಾಯ್ತು? ಡಾಕ್ಟರ್ ಏನಂತ ಹೇಳಿದ್ರು? ಭಾರತಿ, ನನಗೆ ಕ್ಯಾನ್ಸರ್ ಇದೆ ಅಂತೆ. ಭಾರತಿ, ನನಗೆ ಕ್ಯಾನ್ಸರ್ ಇದೆ ಅಂತೆ. ದಯವಿಟ್ಟು ಈ ರೋಗ ವಾಸಿಯಾಗುವವರೆಗೂ ನೀನು ನನ್ನ ಜೊತೆ ಸಹಕರಿಸಲೇಬೇಕು. ಹೆಣ್ಣಿನ ಸಂಪರ್ಕದಿಂದ ದೂರ ಇರಬೇಕು ಅಂತ ಹೇಳಿದ್ದಾರೆ. ದಯವಿಟ್ಟು ಪ್ಲೀಸ್, ಐ ಆಮ್ ವೆರಿ ಸಾರಿ. ಮೆಚ್ಚಿದೆ ಬ್ರಹ್ಮ, ಮೆಚ್ಚಿದೆ ನಿನ್ನ ಲಿಖಿತಕ್ಕೆ. ಅದೇ ಅವ್ರ ರೀತಿಯಾಗಿ ಬರೆದು ಬಿಟ್ಟಿದ್ದು ನನ್ನ ವಿಧಿ ಲಿಖಿತವನ್ನು ನೀನು. ಅದೇ ಅವ್ರ ರೀತಿಯಾಗಿ ಬರೆದು ಬಿಟ್ಟಿದೀಯಾ ನೀನು. ನನ್ನ ಜೀವನದಲ್ಲಿ ಒಬ್ಬರಲ್ಲ ಇಬ್ಬರು ಗಂಡಂದಿರನ್ನು ಕೊಟ್ಟೆ ನನಗೆ. ಇಬ್ಬರು ಗಂಡಂದಿರಿಂದ ನನ್ನನ್ನು ಬಹುದೂರ ಇಟ್ಟೆ. ನೀನು ಮೆಚ್ಚಬೇಕು, ಮೆಚ್ಚಬೇಕು ನಿನ್ನ ಲಿಖಿತಕ್ಕೆ. ಮೆಚ್ಚಬೇಕು ನಿನ್ನ. ಮೊದಲೇ ಗಂಡ ಬಂಗಾದ ಮುದ್ದೆ, ಅದರ ಬೆಲೆ ಪವಿತ್ರವಾದದ್ದು. ಅವರಲ್ಲಿ ನನ್ನ ಪ್ರೀತಿ ನಿಲ್ಲಲಿಲ್ಲ. ಈಗ ಎರಡನೇ ಗಂಡ ತೂತು ಬಿದ್ದ ಮಡಿಕೆ. ಇವರಲ್ಲಿ ನನ್ನ ಪ್ರೀತಿ ನಿಲ್ಲಬಹುದೇ? ಇಲ್ಲ ಇಲ್ಲ. ಮೆಚ್ಚಬೇಕು ನಿನ್ನ ಲಿಖಿತಕ್ಕೆ, ಮೆಚ್ಚಬೇಕು. ಯಾವ ತಪ್ಪಿಗಾಗಿ ನನಗಿಂತ ಶಿಕ್ಷೆ ಕೊಟ್ಟೆ ನೀನು? ಯಾವ ತಪ್ಪಿಗಾಗಿ? ಹುಟ್ಟುತ್ತಲೇ ತಾಯಿಯನ್ನು ಕಸಿದುಕೊಂಡೆ ನೀನು. ತಂದೆ ಪ್ರೀತಿಯಲ್ಲಿ ಬೆಳೆದೆ ನಾನು. ಆವಾಗಲೂ ನಾನು ಸಹಿಸಿಕೊಂಡೆ. ಮಾವನ ಜೊತೆಗೆ ಚೆನ್ನಾಗಿ ಸಂಸಾರ ಮಾಡ್ಬೇಕಂದ್ರೆ ಅವನನ್ನು ಕಿತ್ಕೊಂಡ್ಬಿಟ್ಟೆ ನೀನು. ಈಗ ಮತ್ತೆ ಪ್ರತ್ಯಕ್ಷ ಮಾಡಿದೆ ನೀನು. ಯಾವ ರೀತಿಯಾಗಿ ನನ್ನ ಜೀವನದಲ್ಲಿ ನಾಟಕವಾಡಿದೆ ನೀನು. ಮೆಚ್ಚಬೇಕು, ಮೆಚ್ಚಬೇಕು.
ಮನೆಯಲ್ಲಿ ಗಂಡನಿದ್ದರೂ ಮಿನ್ನದ ಜೊತೆಗೆ ಸರಸ ಮಾಡುವ ಅದೆಷ್ಟು ಹೆಣ್ಣು ಮಕ್ಕಳಿಗೆ ಅದೆಂತ ಅವಕಾಶವನ್ನು ಕೊಟ್ಟೆ ನೀನು. ಆದ್ರೆ ಕಣ್ಣು ಮುಂದೆ ಗಂಡನಿದ್ದರೂ ಕೂಡ ನನ್ನನ್ನು ಬಹುದೂರ ಇಟ್ಟೆ. ನನ್ನ ಮೆಚ್ಚಬೇಕು, ನಿನ್ನ ಲಿಖಿತಕ್ಕೆ ಮೆಚ್ಚಬೇಕು. ಯಾವ ತಪ್ಪಿಗಾಗಿ ನನಗಿಂತ ಶಿಕ್ಷೆ ಕೊಟ್ಟೆ ನೀನು? ನಾನು ನಿನಗೇನು ಅನ್ಯಾಯ ಮಾಡಿದಂತೆ ನನಗಿಂತ ಶಿಕ್ಷೆ ಕೊಟ್ಟೆ ನೀನು? ನನ್ನ ಜೀವನ ನೀನು ಹೇಗೆ ಮಾಡಿ ಬಿಟ್ಟಿದ್ಯಾ ಗೊತ್ತಾ? ನನ್ನ ಜೀವನ ಹೇಗೆ ಮಾಡಿದ್ಯಾ ಗೊತ್ತಾ? ಸ್ವತಂತ್ರವಾಗಿ ಹಾರುವ ಒಂದು ಹಕ್ಕಿಯನ್ನು ತಂದು ಅದರ ರೆಕ್ಕೆ ಪುಕ್ಕವನ್ನು ಕತ್ತರಿಸಿ ಒಂದು ಪಂಜರದಲ್ಲಿ ಕೂಡಿ ಹಾಕಿದ ಮೇಲೆ ಆ ಪಕ್ಷಿ ಆ ಪಂಜರದಲ್ಲಿ ಅದ್ಯಾವ ರೀತಿಯಾಗಿ ವಿಲವಿಲನೆ ಒದ್ದಾಡ್ತದೆಯೋ, ಇತ್ತ ಕಡೆ ಹಾರಲು ಬಾರದೆ ಇತ್ತ ಕಡೆ ಬದುಕಲು ಆಗದೆ ಅದ್ಯಾವ ರೀತಿಯಾಗಿ ಚಿತ್ರಹಿಂಸೆಯನ್ನು ಆ ಪಂಜರದಲ್ಲಿ ಅನುಭವಿಸುತ್ತದೆಯೋ ಅದೇ ರೀತಿ ನನ್ನ ಜೀವನವನ್ನು ಮಾಡಿಬಿಟ್ಟೆ ನೀನು. ನನ್ನ ಜೀವನ ಅದೇ ರೀತಿ ಮಾಡಿಬಿಟ್ಟೆ ನೀನು. ಮೆಚ್ಚಬೇಕು ನಿನ್ನ. ಅದಕ್ಕಾಗಿ ಬಲ್ಲವರು ಎರಡು ಹಿತ ನುಡಿಗಳನ್ನು ನುಡಿದಿದ್ದಾರೆ. ಬ್ರಹ್ಮ ಬರ ಬಲ್ಲವರು ಯಾರು ಅಂತ. ಬ್ರಹ್ಮ ಬರ ಬಲ್ಲವರು ಯಾರು ಅಂತ. ಯಾರು ಅಂತ. ನನಗಲಿ